ಶಾಂತಿ. ಓಂ ಶಾಂತಿ. ಓಂ ಶಾಂತಿ. मुरली डेट अप्रैल 19, 2022. प्रातः मुरली बाप दादा मधुबन. मीठे बच्चे, बाप है भक्तों और बच्चों की रखवाली. बाप है भक्तों और बच्चों की रखवाली करने वाला. भक्त वत्सलम पतित से पावन बनाकर घर ले जाने की जिम्मेवारी बाप की है, बच्चों की नहीं. ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಂದೆ ಭಕ್ತರು ಹಾಗೂ ಮಕ್ಕಳ ರಕ್ಷಕರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಂದೆ ಭಕ್ತರ ಹಾಗೂ ಮಕ್ಕಳ ರಕ್ಷಕರಾಗಿದ್ದಾರೆ. ತಂದೆ ಭಕ್ತರ ಹಾಗೂ ಮಕ್ಕಳ ರಕ್ಷಣೆಯನ್ನು ಮಾಡುವಂತಹ ಭಕ್ತ ವತ್ಸಲ್ಯರಾಗಿದ್ದಾರೆ. ಪತಿತರನ್ನು ಪಾವನರನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗುವ ಜವಾಬ್ದಾರಿಯು ತಂದೆಯದಾಗಿದೆ, ಮಕ್ಕಳದಲ್ಲ. ತಂದೆ ಭಕ್ತರು ಹಾಗೂ ಮಕ್ಕಳ ರಕ್ಷಣೆಯನ್ನು ಮಾಡುವಂತಹ ಭಕ್ತ ವತ್ಸಲ್ಯರಾಗಿದ್ದಾರೆ. ಪತಿತರನ್ನು ಪಾವನ ಮಾಡಿ ಮನೆಗೆ ಕರೆದುಕೊಂಡು ಹೋಗುವ ಜವಾಬ್ದಾರಿಯು ತಂದೆಯದಾಗಿದೆ, ಮಕ್ಕಳದಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. प्रश्न, बाप का कल्प कल्प फर्ज क्या है? कौन सा होना बाप को ही रहता है? ತಂದೆ ಕಲ್ಪ ಕಲ್ಪವೂ ಕೂಡ ತಂದೆಯದು ಯಾವ ಕರ್ತವ್ಯ ಕಲ್ಪಕಲ್ಪವೂ ಸಹ ಆಗಿದೆ ಅಂತ ಹೇಳ್ತಾರೆ. ಕಲ್ಪಕಲ್ಪದಲ್ಲೂ ಯಾವ ಕರ್ತವ್ಯ ತಂದೆಯದಾಗಿದೆ, ಬಾಬಾರವರಿಗೆ ಯಾವ ಚಿಂತೆ ಇರುತ್ತೆ ಅಂತ ಇನ್ನೊಂದು ಕಂಟಿನ್ಯೂಷನ್ ಪ್ರಶ್ನೆ. ಯಾವ ಜವಾಬ್ದಾರಿಯೂ ಕೂಡ ತಂದೆಯದು ಕಲ್ಪಕಲ್ಪವೂ ಸಹ ಇದೆ, ಹಾಗೂ ಯಾವ ಚಿಂತೆ ತಂದೆಗಿರುತ್ತೆ ಅಂತ. ಯಾವ ಜವಾಬ್ದಾರಿ ಶಿವಬಾಬಾ ಅವರಿಗಿದೆ? ಪತಿತರನ್ನು ಪಾವನ ಮಾಡೋದು. ಮತ್ತೆ ಬಾಬಾ ಅವ್ರಿಗೆ ಯಾವ ಚಿಂತೆ ಇರುತ್ತೆ? उत्तर, बाप का फर्ज है बच्चों को राजयोग सिखलाकर पावन बनाना, सभी को दुख से छुड़ाना. ತಂದೆಯ ಕರ್ತವ್ಯ ಏನೆಂದರೆ ಮಕ್ಕಳಿಗೆ ರಾಜಯೋಗವನ್ನು ಕಲಿಸಿಕೊಟ್ಟು ಪಾವನನ್ನಾಗಿ ಮಾಡಿ ಎಲ್ಲರ ದುಃಖವನ್ನು ದೂರ ಮಾಡುವುದು. ಮಕ್ಕಳೆಲ್ಲರನ್ನೂ ಕೂಡ ಪಾವನ ಮಾಡಿ ಎಲ್ಲರ ದುಃಖ ದೂರ ಮಾಡುವುದು ತಂದೆಯ ಕರ್ತವ್ಯವಾಗಿದೆ. बाप को ही होना माना फिक्र रहता है कि मैं जाकर अपने बच्चों को सुखी बनाऊं. ಮತ್ತೆ ತಂದೆಗೆ ಚಿಂತೆ ಇರುತ್ತಂತೆ, ನಾನೇ ಹೋಗಿ ಮಕ್ಕಳನ್ನು ಸುಖಿರನ್ನಾಗಿ ಮಾಡಬೇಕು ಅಂತ. ಮಕ್ಕಳನ್ನು ಸುಖಿರನ್ನಾಗಿ ಮಾಡುವಂಥ ಚಿಂತೆ ತಂದೆಗಿರುತ್ತದೆ. ಗೀತ್ ಮುಕುಡ ದೇಖ್ಲೆ ಪ್ರಾಣಿ. ಇವತ್ತಿನ ಹಾಡಾಗಿದೆ, ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಯಾ ಕೌನ್ ಪೂಛ್ ರಹೆ ಹೈ? ಯಾರು ಕೇಳ್ತಾ ಇರೋದು? ಯಾರು ಕೇಳ್ತಾ ಇದ್ದಾರೆ ನಿನ್ನ ಮುಖವನ್ನು ನೋಡಿಕೋ ಪ್ರಾಣಿ ಅಂತ? बाप जिसको ऑलमाइटी अथॉरिटी कहते हैं, बाप की महिमा तो करते हैं, वह लिबरेटर गाइड भी कहते हैं, वह है सबकी सद्गति करने वाले, वह सर्व का दुख हरता सुखर्ता. ಬಾಬಾ ಹೇಳ್ತಾರೆ, ಇದನ್ನ ಸರ್ವಶಕ್ತಿವಂತರಾಗಿರುವ ತಂದೆ ಹೇಳ್ತಾ ಇದ್ದಾರೆ. ತಂದೆಯ ಮಹಿಮೆಯೇ ಆಗಿದೆ ಮುಕ್ತಿದಾತ, ಮಾರ್ಗದರ್ಶಕ ಅಂತ. ಎಲ್ಲರ ಸದ್ಗತಿಯನ್ನು ಮಾಡುವಂಥವರು ಅಂತ. ಸರ್ವರ ದುಃಖಹರ್ತ, ಸುಖಕರ್ತ,
ಈ ಎಲ್ಲ ಮಹಿಮೆ ತಂದೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ. समझते हैं कि वह है परमधाम का रहने वाला, परंतु अज्ञान के वश कह दिया है सर्वव्यापी है, सब भगत है, बच्चों और भगवान है. ನೋಡಿ ಬಾಬಾ ಹೇಳ್ತಾ ಇದ್ದಾರೆ ಅವರು ಪರಮಧಾಮದ ನಿವಾಸಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಶಿವಬಾಬಾ. ನಾವು ಕೂಡ ಎಲ್ಲಿ ನಿವಾಸಿಗಳು? ಪರಮಧಾಮದ ನಿವಾಸಿಗಳು. ಆದರೆ ಅಜ್ಞಾನದ ವಶರಾಗಿ ನಾವು ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳಿದ್ವಿ. ಆದರೆ ವಾಸ್ತವದಲ್ಲಿ ಹೇಳಬೇಕಂದ್ರೆ ಎಲ್ಲ ಭಕ್ತರು ಮಕ್ಕಳೇ ಹಾಗೂ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. यह तो ज़रूर सब बच्चों को समझाना चाहिए कि दुख हरता सुख करता हमारा बाप है. ಅದಕ್ಕೆ ನಾವು ಎಲ್ಲರಿಗೂ ಕೂಡ ತಿಳಿಸಬೇಕು, ಸರ್ವರ ದುಃಖ ಹರ್ತ ಸುಖಕರ್ತ ನಮ್ಮ ತಂದೆಯಾಗಿದ್ದಾರೆ ಅಂತ ಅಲ್ವಾ? ಎಷ್ಟು ಹೆಮ್ಮೆ ಮಾತಿದು. ಎಲ್ಲರ ದುಃಖವನ್ನು ದೂರ ಮಾಡಿ ಸುಖವನ್ನು ನೀಡುವಂಥವ್ರು ನಮ್ಮ ತಂದೆ ಅಂತ. ಯಾರ ತಂದೆ ಆದರೂ ಡಾಕ್ಟರ್ ಆಗಿಬಿಟ್ರೆ, ಲಾಯರ್ ಆಗಿಬಿಟ್ರೆ ಹೇಳ್ಕೊಡ್ತಾರಲ್ವ, ನಮ್ಮ ತಂದೆ ಲಾಯರ್, ಇಲ್ಲ ಆ್ಯಕ್ಟರ್ ಆಗಿದ್ರೆ ನಮ್ಮ ತಂದೆ ಆ್ಯಕ್ಟರು ಅಂತ. ಅದೇ ರೀತಿ ನಮ್ಮ ತಂದೆಯ ಮಹಿಮೆ ಎಷ್ಟು ಶ್ರೇಷ್ಠ, ಆ ಶ್ರೇಷ್ಠ ಮಹಿಮೆಯನ್ನು ಅಥವಾ ಅವ್ರು ಮಾಡುವಂಥ ಕರ್ತವ್ಯವನ್ನು ನಾವೆಲ್ಲರಿಗೂ ತಿಳಿಸಬೇಕು. ಉನ್ಕಾ ನಾಮ್ ಗಾಯಾ ಭಿ ಜಾತಾ ಹೇ ಭಕ್ತ ವತ್ಸಲಂ, ಯಾ ನಾಮ್ ಕೋಯಿ ಗುರು ಗೋಸಾई को नहीं दे सकते हैं. अब बच्चे या भक्त तो बहुत है, उन पर रहम करने वाला एक ही बाप है. ಅದಕ್ಕೆ ಶಿವಬಾಬಾ ಅವರ ಹೆಸರೇನಾಗಿದೆ? ಭಕ್ತರ ರಕ್ಷಕ ಅಂತಲೂ ಕೂಡ ಹೇಳಲಾಗಿದೆ. ಭಕ್ತರ ಪಾಲನೆ ಮಾಡುವಂಥ ಭಕ್ತ ವತ್ಸಲ್ಯ ಅಂತ ಕೂಡ ಹೇಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಗಾಯನ ಏನಿದೆ ಅದು ಯಾವುದೇ ಗುರು ಗೋಸಾಯಿಗಳಿಗೆ ತಿಳಿಸಲಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೀವೆಲ್ಲರೂ ಕೂಡ ಮಕ್ಕಳಾಗಿದ್ದೀರಿ, ಅಥವಾ ಎಲ್ಲ ಮಕ್ಕಳಿಗೆ, ಎಲ್ಲ ಭಕ್ತರ ರಕ್ಷಣೆಯನ್ನು ಮಾಡುವುದಕ್ಕೆ ತಂದೆ ದಯೆ ತೋರಿ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾ ಸಾರಿ ದುನಿಯಾಕ್ಕೋ ಏಕ್ ಹಿ ಬಾಪ್ ಆಕರ್ ಸುಖ ಶಾಂತಿ ದೇತೆ. ಈ ಪೂರ್ತಿ ವಿಶ್ವಕ್ಕೆ ಒಬ್ಬ ತಂದೆಯೇ ಬಂದು ಸುಖ ಶಾಂತಿಯನ್ನು ನೀಡುತ್ತಾರೆ ಅಂತ ಹೇಳ್ತಾರೆ. समझते भी है लक्ष्मी नारायण के राज्य को वैकुंठ व स्वर्ग कहा जाता है. इस समय कलयुग है तो बाबा को कितना होना होगा. हद के बाप को भी फुरना होता है. यह है बेहद का बाप. ತಿಳ್ಕೊಳ್ತಾರೆ ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ವೈಕುಂಠ ಅಥವಾ ಸ್ವರ್ಗ ಅಂತ ಹೇಳ್ತಾ ಇದ್ರು ಅಂತ. ಆ ಸಮಯದಲ್ಲಿ ಸುಖ ಶಾಂತಿ ಇತ್ತು ಅಂತ ಹೇಳ್ಕೊಳ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ ಈ ಸಮಯದಲ್ಲಿ ಕಲಿಯುಗವಿದೆ, ತಂದೆಗೆ ಎಷ್ಟು ಚಿಂತೆ ಇರುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಬಾಬಾ. ಅಷ್ಟು ಸುಖೀರಾಗಿರುವಂಥ ನೀವು ದುಃಖೀರಾಗ್ಬಿಟ್ರೆ. ಹದ್ದಿನ ತಂದೆಗೆ ಚಿಂತೆ ಇರುತ್ತಲ್ವ, ನನ್ನ ಮಕ್ಕಳು ಸುಖವಂತರಾಗಿರಬೇಕಂತಾನೆ ಪರಿಶ್ರಮ ಪಡುತ್ತಾರೆ. ಆದರೆ ಇಲ್ಲಿರುವಂಥವ್ರು ಯಾರು? ಬೇಹದ್ದಿನ ತಂದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬೇಹದ್ದಿನ ತಂದೆ ಇನ್ನೆಷ್ಟು ನಮಗಾಗಿ ಚಿಂತೆ ಮಾಡುವುದಿಲ್ಲ. मालूम होना चाहिए कि सभी भक्तों का कल्याणकारी एक बाप ही है. उनको ही फुरना रहता है कि बच्चों को जाकर सुखी बनाओ. जब मनुष्यों पर आफतें आती है तो सभी भगवान को याद करते हैं, पुकारते हैं, हे पतित पावन, हे परमपिता परमात्मा बचाओ. अभी तुम बच्चों के सम्मुख बाप बैठे. ಈಗ ಬೇಹದ್ದಿನ ತಂದೆ ಬಂದಿದ್ದಾರೆ ಅಂತ ನಿಮ್ಮೆಲ್ಲರೂ ಕೂಡ ತಿಳಿದಿದೆ. ಎಲ್ಲರ ಭಕ್ತರ ಕಲ್ಯಾಣಕಾರಿ ಆ ಒಬ್ಬ ತಂದೆಯೇ ಆಗಿದ್ದಾರೆ ಅಂತ ಹೇಳ್ತಾರೆ. ಈ ಚಿಂತೆ ಅವ್ರಿಗಿರುವಂಥ ಕಾರಣನೇ, ನಾನೆಲ್ಲರಿಗೂ ಕೂಡ ಕಲ್ಯಾಣಕಾರಿಯಾಗಿದ್ದೇನೆ ಎನ್ನುವಂಥ ಚಿಂತೆ ಇರುವಂಥ ಕಾರಣನೇ ಅವರು ಎಲ್ಲ ಮಕ್ಕಳಿಗೂ ಕೂಡ ಬಂದು ಸುಖೀರನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯರಿಗೆ ಯಾವಾಗಾದರೂ ಆಪದಗಳು ಬಂದರೆ ಅಥವಾ ಪರಿಸ್ಥಿತಿಗಳು ಬಂದರೆ ಭಗವಂತನ ನೆನಪು ಮಾಡ್ತಾರೆ. ಹೇ ಪತಿತ ಪಾವನ, ಹೇ ಪರಂಪಿತ ಪರಮಾತ್ಮ ಅಂತ ಆ ಸಮಯದಲ್ಲಿ ಆ ತಂದೆಯನ್ನು ಕರೆಯುತ್ತಾರೆ. ಆ ರೀತಿ ದ್ವಾಪರದಿಂದ ನೀವು ಕರಿತಾನೆ ಬಂದ್ರಿ, ಈ ಸಮಯದಲ್ಲಿ ಅವರೇ ನಿಮ್ಮ ಸಮ್ಮುಖದಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಯಾರು? ಸ್ವಯಂ ಪರಂಪಿತ ಪರಮಾತ್ಮನೇ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ಬಾಪ್ कहते हैं क्या मुझे ख्याल नहीं होगा कि अभी सब पतित हो गए हैं, मैं जाकर सबको राजयोग सिखलाकर पावन बनाओ.
ಮೇರಾ ತೋ ಕಲ್ಪ ಕಲ್ಪ ಕಾ ಫರ್ಜ್ ಹೇ. ತಂದೆ ಹೇಳ್ತಾ ಇದ್ದಾರೆ, ನೀವಿಷ್ಟು ದುಃಖದಲ್ಲಿದ್ದರೆ ನನಗೆ ಗೊತ್ತಾಗಲ್ವಾ ನನ್ನ ಮಕ್ಕಳು ದುಃಖದಲ್ಲಿದ್ದಾರೆ, ನಾನು ಅವರನ್ನು ಸುಖಿರನ್ನಾಗಿ ಮಾಡಬೇಕು ಅಂತ. ಅದಕ್ಕೆ ನನಗೆ ತಿಳಿದಿರುವಂಥ ಕಾರಣ ನಾನು ಅಲ್ಲಿಂದ ನಿಮಗೋಸ್ಕರ ರಾಜ್ಯವನ್ನು ಕಲಿಸ್ಕೊಟ್ಟು ಪಾವನರನ್ನಾಗಿ ಮಾಡಲಿಕ್ಕೆ ಬಂದಿದ್ದೇನೆ. ಇದೇ ನನ್ನ ಕಲ್ಪ ಮಾಡಬೇಕಾಗಿರುವಂಥ ಕರ್ತವ್ಯವೂ ಸಹ ಆಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಾವ ಕರ್ತವ್ಯ? ರಾಜ್ಯೋಗವನ್ನು ಕಲಿಸ್ಕೊಟ್ಟು ಪತಿತರಿಂದ ಪಾವನ ಮಾಡುವುದು ತಂದೆ ಕರ್ತವ್ಯವಾಗಿದೆ. ಬಲ್ इस समय पुकारते तो सभी है परंतु वह लव नहीं है. अब तुम सारे ड्रामा को समझ गए हो. बाप कहते हैं मैं तुमको पावन बनाने आया हूँ, या मेरी बात मानो तो सही ना. सन्यासी भी इन विकारों को छोड़ते हैं. उन्होंने कहा है हद का संन्यास, हमारा है बेहद का संन्यास, सारी पुरानी दुनिया का. बाप कितनी अच्छी तरह समझाते हैं. ಬಾಬಾ ಹೇಳ್ತಾರೆ, ನೀವು ತಂದೆಯನ್ನು ಇವಾಗ ಮಾತ್ರ ಕರೆದಿಲ್ಲ, ಮೊದಲು ಸಹ ಕರೀತಾ ಇದ್ರಿ, ಆದರೆ ಅಷ್ಟು ಪ್ರೀತಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಕಷ್ಟನೂ ಕೂಡ ಇರಲಿಲ್ಲ, ಅದೇ ಇಲ್ಲದೆ ಸಂಪೂರ್ಣ ಪರಿಚಯ ಅವ್ರ ಬಗ್ಗೆ ನಮಗೆ ತಿಳಿದಿಲ್ಲ, ಅವರೇ ನಮ್ಮ ತಂದೆ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಯಾವಾಗ ನಿಮಗೆ ತಿಳಿದಾಯಿತು ಇವರೇ ನಮ್ಮ ತಂದೆ ಅಂತ, ಆ ಸಮಯದಲ್ಲಿ ಪ್ರೀತಿ ಅನ್ನೋದು ಜೋಡಣೆ ಆಯಿತು. ಅದಕ್ಕೆ ಡ್ರಾಮಾ ಅನುಸಾರ ಇದನ್ನೆಲ್ಲವನ್ನೂ ಕೂಡ ನಿಮಗೆ ತಿಳಿಸಲಾಗುತ್ತದೆ. ತಂದೆನೇ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಲು ಬಂದಿದ್ದೇನೆ, ನನ್ನ ಮಾತು ನೀವು ಒಪ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಪ್ಕೊಂಡಿದ್ದೀವ ನಾವು? ಯಾರು ಇವರು? ನಮ್ಮ ಎದುರುಗಡೆ ಕುಳಿತಿರುವವರು ನಮ್ಮ ತಂದೆ ಅಂತ. ಸನ್ಯಾಸಿರು ಕೂಡ ವಿಕಾರವನ್ನು ಬಿಡುತ್ತಾರೆ, ಆದರೆ ಬಾಬಾ ಹೇಳ್ತಾರೆ ಅವ್ರದ್ದು ಹದ್ದಿನ ಸನ್ಯಾಸ, ನಿಮ್ಮದು ಬೇಹದ್ದಿನ ಸನ್ಯಾಸ ಅಂತ ಹೇಳ್ತಾ ಇದ್ದಾರೆ ಬಾಬಾ. तो हमारा है बेहद का संन्यास, सारी पुरानी दुनिया का. बाप कितना अच्छी तरह समझाते हैं. प्रजापिता ब्रह्म कुमार और कुमारियाँ प्रैक्टिकल में है ना, बोर्ड भी लगा हुआ है, कितने ढेर बच्चे हैं, सब कहते हैं मम्मा बाबा. गांधी को भी फादर ऑफ द नेशन कहते हैं, वह भी भारत का फादर था. उनको सारी दुनिया का तो नहीं कहेंगे, सारी दुनिया का पिता तो एक ही है. ಬಾಬಾ ಹೇಳ್ತಾರೆ, ಇವಾಗ ನಾವು ಹಳೆಯ ಪ್ರಪಂಚದೊಂದಿಗೆ ಸನ್ಯಾಸ ಮಾಡ್ತಾ ಇದ್ವಿ, ಅದಕ್ಕೆ ನಮ್ಮದು ಬೇಹದ್ದಿನ ಸನ್ಯಾಸ ಆಯಿತು ಅಂತ ಹೇಳ್ತದೆ. ತಂದೆ ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ನೀವು ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ದೀರಿ ಅಂತ ಹೇಳ್ತಾರೆ. ಪ್ರಾಕ್ಟಿಕಲ್ ಆಗಿ ಪ್ರತ್ಯಕ್ಷವಾಗಿ ನೀವೇ ಇದ್ದೀರಿ. ಮತ್ತು ಬೋರ್ಡ್ನಲ್ಲೂ ಏನಂತ ಬರೀತೀರಿ? ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿ ಅಂತಾನೆ ತಾನೇ ಬರೆಯೋದು. ಬಾಬಾ ಹೇಳ್ತಾ ಇದ್ದಾರೆ, ಇದೆಲ್ಲ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಎಲ್ಲ ಮಕ್ಕಳು ಕೂಡ ಮಮ್ಮ ಬಾಬಾ ಅಂತಾನೆ ಹೇಳ್ತಾ ಇರ್ತಾರೆ. ನಮ್ಮ ಇಂಡಿಯಾಗೆ ಫಾದರ್ ಆಫ್ ದ ನೇಷನ್ ಅಂತ ಗಾಂಧಿಗೆ ಹೇಳಲಾಗುತ್ತೆ. ಅವರೊಂದು ದೇಶಕ್ಕೆ ಮಾತ್ರ ತಂದೆ ಅಥವಾ ಪಿತಾ ಅಂತ ಹೇಳ್ತಿದ್ದಾರೆ ಬಾಬಾ. ಪೂರ್ತಿ ವಿಶ್ವಕ್ಕೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ. ಬಾಬಾ ಹೇಳ್ತಾರೆ, ವಿಶ್ವಪಿತ ಒಬ್ಬರು ಮಾತ್ರ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ, ಎಲ್ಲರೂ ಆಗಲಿಕ್ಕೆ ಸಾಧ್ಯವಿಲ್ಲ. ವಹ ಬಿ ಭಾರತ್ ಕಾ ಫಾದರ್ ತಾ, ಉನ್ಕೋ ಸಾರಿ ದುನಿಯಾ ನಹಿ ಕಹೆಂಗಿ. ಬಾಬಾ ಹೇಳ್ತಾರೆ, ಅವ್ರನ್ನ ಕೇವಲ ಭಾರತ ದೇಶದ ತಂದೆ ಅಂತ ಮಾತ್ರ ಹೇಳಲಾಗತ್ತೆ. तो बाप कहते हैं काम महाशत्रु है, तुम इन पर जीत पहनो. इसमें कोई भी सुख नहीं है. पवित्र देवी देवताओं के आगे जाकर सिर झुकाते हैं, समझते कुछ भी नहीं. बाप सिर्फ कहते हैं, बच्चे यह अंतिम जन्म पवित्र बनो तो 21 जन्मों के लिए तुम्हारी काया कल्पतरु कर दूंगा. बहुत सहज है. माया ऐसी है जो हरा देती है. बल 4 या 6 मास पवित्र रहते हैं, फिर भी कमर टूट पड़ती है. तुम जानते हो बाबा कल्प पूर्व के समान समझा रहे हैं. ತಂದೆ ತಿಳಿಸ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರು ಆಗಿದೆ, ಇದರಿಂದ ಯಾವುದೇ ನಿಮಗೆ ಸುಖವಿಲ್ಲ. ಈ ಸಮಯದಲ್ಲಿ ನೀವು ಪವಿತ್ರ ದೇವಿ ದೇವತೆಯರಾಗ್ತಾ ಇದ್ದೀರಿ. ಆದರೆ ಇಲ್ಲಿ ಯಾರು ಪತಿತರಿದ್ದಾರೋ ಆ ಪತಿತರು ಪವಿತ್ರ ದೇವಿ ದೇವತೆಯ ಎದುರುಗಡೆ ಹೋಗಿ ತಲೆಯನ್ನು ಬಾಗುತ್ತಾರೆ. ಇದು ಎಷ್ಟು ಸಹಜವಾಗಿರುವಂಥ ಮಾತು.
ಇಷ್ಟು ಸಹಜ ಮಾತುಗಳಾಗಿದ್ರೂ ಸಹ ನೀವು ಏನಾಗ್ತಾ ಇದ್ದೀರಿ, ಸೋತೋಗ್ತಾ ಇದ್ದೀರಿ ಅಂತ ಹೇಳ್ತಾರೆ. ಮಾಯೆ ಜೊತೆ ಸೋತೋಗ್ತಾ ಇದ್ದೀರಿ, ಮಾಯೆ ಸೋಲಿಸ್ತಾ ಇದೆ. ಬಲೆ 4-6 ತಿಂಗಳು ಪವಿತ್ರರಾಗಿದ್ದರೂ ಕೂಡ ಮತ್ತೆ ಸೊಂಟ ಮುರಿದೋಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಬಿದ್ದು ಹೋಗ್ತಾರೆ ಅಂತ. ನೀವು ತಿಳ್ಕೊಂಡಿದ್ದೀರಿ ಬಾಬಾ ಕಲ್ಪ ಪೂರ್ವ ಕೂಡ ನಮ್ಮನ್ನು ಅವರು ಸಮಾನವಾಗಿ ಮಾಡಿಕೊಂಡ್ರು, ಇವಾಗಲೂ ಕೂಡ ನಮ್ಮನ್ನು ಅವರು ಸಮಾನವಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಿಂದಿನ ಕಲ್ಪದಲ್ಲಿ ಜಾಸ್ತಿ, ಇವಾಗ ಸ್ವಲ್ಪ ಕಡಿಮೆ ಅರ್ಥ ಮಾಡಿಸ್ತಾರ ಬಾಬಾ. ಹಿಂದಿನ ಕಲ್ಪದಲ್ಲಿ ಹಿಂಗೆ ಅರ್ಥ ಮಾಡಿಸಿದ್ರು, ಇವಾಗಲೂ ಹಾಗೆ ಅರ್ಥ ಮಾಡಿಸ್ತಾ ಇದ್ದಾರೆ. तो कौरव पांडव भाई भाई दिखाते हैं, दूसरे गांव व देश के नहीं है। पतित पावन बाप अविनाशी खंड भारत में ही आते हैं, यह है बर्थ प्लेस. ಕೌರವರು ಪಾಂಡವರು ಬೇರೆ ಬೇರೆ ದೇಶದಲ್ಲಿರುವಂಥವ್ರ ಪರಸ್ಪರ ಸಹೋದರರಂತಾನೆ ತೋರಿಸ್ತಾರಲ್ಲ, ಒಂದೇ ಸ್ಥಾನದಲ್ಲಿರುವಂಥವ್ರು ಎಂದು ತೋರಿಸುತ್ತಾರೆ ಅಂತ ಹೇಳ್ತಾರೆ ಬಾಬಾ. ಆದರೆ ಬಾಬಾ ಹೇಳ್ತಾರೆ ಎಲ್ಲರನ್ನೂ ಕೂಡ ಪಾವನ ಮಾಡುವಂಥವ್ರು ತಂದೆ ಒಬ್ಬರೇ. ಅದಕ್ಕೆ ಪತೀತ ಪಾವನ ತಂದೆ ಈ ಅವಿನಾಶಿ ಖಂಡದಲ್ಲೇ ಬರ್ತಾರೆ ಅಂತ ಹೇಳ್ತಾರೆ. ಬಾಬರವರ ಬರ್ತ್ ಪ್ಲೇಸ್ ಯಾವುದು, ಹುಟ್ಟಿದ ಸ್ಥಾನ ಯಾವುದು? ಭಾರತ ದೇಶವೇ ಆಗಿದೆ. ಶಿವ ಜಯಂತಿಯು ಕೂಡ ಇಲ್ಲೇ ಆಚರಿಸ್ತಾರಲ್ಲ. निराकार शिव परमात्मा जन्म लेते हैं, नाम है शिव, शरीर तो नहीं है, और सबके ब्रह्मा विष्णु शंकर के भी चित्र है. ऊंचते ऊंच एक भगवान है, वह इनमें प्रवेश करते हैं, परंतु आया कैसे, कब आया, किसी को भी यह मालूम नहीं है. ನಿರಾಕಾರ ಶಿವ ಪರಮಾತ್ಮ ಇಲ್ಲಿಯೇ ಜನ್ಮವನ್ನು ಪಡೆಯುತ್ತಾರೆ. ಅವರ ಹೆಸರಾಗಿದೆ ಶಿವ. ಬಾಬಾ ಹೇಳ್ತಾರೆ ಅವ್ರಿಗೆ ಯಾವುದೇ ಶರೀರ ಇಲ್ಲ, ಅಂದರೆ ನನಗೆ ಯಾವುದೇ ಶರೀರ ಇಲ್ಲ ಅಂತ ತಂದೆ ಹೇಳ್ತಾ ಇದ್ದಾರೆ. ಬ್ರಹ್ಮ ವಿಷ್ಣು ಶಂಕರಿಗೆ ಶರೀರ ಇದೆ, ಚಿತ್ರವೂ ಸಹ ಇದೆ. ಆದರೆ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ಭಗವಂತ ಮಾತ್ರ. ಅವರು ಬಂದು ಈ ಬ್ರಹ್ಮ ಬಾಬಾವರಲ್ಲಿ ಪ್ರವೇಶ ಆಗ್ತಾರೆ. ಅವ್ರು ಹೆಂಗೆ ಬಂದರು, ಯಾವ ಸಮಯದಲ್ಲಿ ಬಂದರು ಅಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಾಯ್ತಾ? ಬಾಬಾವರ ತಿಥಿ ತಾರೀಕು ಜಾತಕ ತೆಗಿಯಕ್ಕಾಗತ್ತಾ? ನಾವು ತೆಗಿಯೋಕ್ಕಾಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. भारत में ही शिव जयंती मनाते हैं, मंदिर भी सबसे बड़ा यहाँ ही है, इसमें भी ಶಿವಲಿಂಗ ರಖ ದಿಯಾ ಹೇ. ಬಾಬಾ ಹೇಳ್ತಾರೆ ಎಷ್ಟು ದೊಡ್ಡ ದೊಡ್ಡ ಮಂದಿರಗಳು ಕೂಡ ಎಲ್ಲಿದೆ, ಇದೇ ಭಾರತ ದೇಶದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಲ್ಲಿಯೇ ದೊಡ್ಡ ದೊಡ್ಡ ಲಿಂಗವನ್ನು ಇಡುತ್ತಾರೆ ಅಂತ ಹೇಳ್ತಾರೆ. ಸಮझाना चाहिए, ಶಿವ ಜರೂರ್ ಆತೆ. ಶಿವ ಜಯಂತಿ ಆಚರಣೆ ಮಾಡ್ತೀರಿ, ಶಿವಲಿಂಗಗಳು ಕಟ್ಟಿದ್ದೀರಿ, ಇಷ್ಟು ಮಂದಿರಗಳು ಮಾಡಿದ್ದೀರಿ ಅಂತಂದರೆ ಶಿವನು ಇಲ್ಲಿಗೆ ಬಂದಿರಬೇಕಲ್ಲ, ಅವರೇನೋ ಒಂದು ಶ್ರೇಷ್ಠ ಕರ್ತವ್ಯವನ್ನು ಮಾಡಿರಬೇಕಲ್ಲ ಅಂತ ಹೇಳ್ತಾ ಇದ್ದಾರೆ. ಶರೀರ ಬಿಗಡ್ತೋ ಕುಚ್ ಹೋನಾ ಹಿ ನಹಿ ಹೇ. ಆದರೆ ಶರೀರವಿಲ್ಲದೆ ಇಲ್ಲೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯನಾ? ಹಂಗಂದ್ರೆ ಯಾವುದೋ ಒಂದು ತನುವಿನ ಆಧಾರ ಪರಮಾತ್ಮ ತೆಗೆದುಕೊಂಡಿರ್ಬೇಕಲ್ವಾ ಅಂತ ಹೇಳ್ತಾ ಇದ್ದಾರೆ. ತನುವಿನ ಆಧಾರ ಮೇಲೇ ತಂದೆ ಈ ಪ್ರಪಂಚದಲ್ಲಿ ಬಂದು ಎಲ್ಲರನ್ನೂ ಕೂಡ ಪಾವನರನ್ನಾಗಿ ಮಾಡ್ತಾರೆ. ಶಿವಬಾಬಾನೇ ಭಿ ಕುಚ್ ದಿಯಾ ಹೋಗಾ. ಶಿವಬಾಬಾ ಏನಾದರೂ ಒಂದು ಕೊಟ್ಟಿರಬೇಕಲ್ಲ, ಅದಕ್ಕೋಸ್ಕರ ನೀವು ಅವ್ರನ್ನ ನೆನಪು ಮಾಡ್ತೀರಿ ಅಲ್ವಾ. ನಾವು ಯಾರನ್ನಾದ್ರೂ ನೆನಪು ಮಾಡ್ತೀವಿ ಅಂದ್ರೆ ಅವ್ರು ನಮ್ಗೆ ಯಾವುದೊಂದು ಧನದಿಂದನೋ ಪ್ರೀತಿ ರೂಪದಲ್ಲೋ ನಮಗೇನೋ ಒಂದು ಪಾಲನೆಯನ್ನು ಮಾಡಿರ್ತಾರೆ. ಅದಕ್ಕೋಸ್ಕರ ಮತ್ತೆ ನಾವು ನೆನಪು ಮಾಡ್ಕೊಳ್ತೀವಿ. ಅದೇ ರೀತಿ ಇಲ್ಲಿ ಶಿವಬಾಬರವರು ಕೂಡ ನಮಗೇನೊಂದು ಕೊಟ್ಟಿರಬೇಕಲ್ವಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. वह है पतित पावन, परंतु कैसे आकर सबको पावन बनाते हैं यह कोई नहीं जानते. ಶಿವಬಾಬಾ ಪತೀತ ಪಾವನರಾಗಿದ್ದಾರೆ, ಆದರೆ ಅವರು ಬಂದು ಹೆಂಗೆಲ್ಲರನ್ನೂ ಪಾವನ ಮಾಡ್ತಾರೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಅವರೇ ಬಂದದನ್ನು ತಿಳಿಸಬೇಕಾಗುತ್ತೆ. तो वह है पतित पावन, परंतु कैसे आकर सबको पावन बनाते यह कोई नहीं जानते. अब बाबा साधारण तन में प्रवेश कर पाठ बजाते हैं, गाते भी है ब्रह्मा द्वारा स्थापना. जो पतित दुनिया में ब्रह्मा कहाँ से आया. परमात्मा स्वयं कहते हैं मेरा शरीर तो है नहीं, मैंने इनमें प्रवेश किया है, मेरा नाम है शिव. तुम आकर मेरे बने हो, अभी तुम्हारा भी नाम भला करता हूँ. सन्यासियों के पास जाकर सन्यास करते हैं,
तो उन्हों का भी नाम बाला होती है। अब बाप सम्मुख आकर समझाते हैं, ईश्वर जिसको आधा कल्प तुमने याद किया, फिर चलते चलते तुम उनको भी भूल जाते हो। सन्यासी तो सुख को मानते नहीं, वह सुख को कागोष्ठ समान समझते हैं। स्वर्ग का नाम तो बाला है। ಶಿವಬಾಬಾ ಬಂದು ಒಂದು ಸಾಧಾರಣ ತನುವಿನಲ್ಲಿ ಬಂದು ಪಾತ್ರವನ್ನು ಮಾಡುತ್ತಾರೆ ಅಂತ ಹೇಳ್ತಾರೆ. ಎಷ್ಟು ಸಾಧಾರಣವಾಗಿರುವಂಥ ತನುವನ್ನು ಆಯ್ಕೆ ಮಾಡಿಕೊಳ್ತಾರೆ. ಭಲೆ ಅವರು ಬಾಬಾ ಹೇಳ್ತಾರೆ, ಭಲೆ ಅವರು ವಜ್ರ ವ್ಯಾಪಾರಿ ಶರೀರದಲ್ಲಿ ಪ್ರವೇಶರಾಗಿರಬಹುದು, ಆದರೂ ಕೂಡ ಆನಂತರ ಅವ್ರು ಏನಾಗ್ಬಿಟ್ರು, ಪೂರ್ತಿ ಭಿಕಾರಿನೇ ಆಗಿದ್ರಲ್ಲ, ಅದಕ್ಕೋಸ್ಕರ ಅವ್ರು ತನ್ನಲ್ಲಿ ಬರ್ತೀನಿ ಅಂತ ಹೇಳ್ತಿದ್ದಾರೆ. బాబా చెప్తున్నారు, పిల్లలైన మిమ్మల్ని సుఖవంతులుగా చేయటానికి నేను పరంధామం నుండి వచ్చాను. వచ్చినాక కూడా నేను ఒక సాధారణ తను యొక్క ఆధారమును తీసుకుంటాను అని అంటున్నారు బాబా. मैंने इनमें प्रवेश किया, मेरा नाम है ಶಿವ್. ಬಾಬಾ ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶನಾಗಿದ್ದೇನೆ, ನನ್ನ ಹೆಸರಾಗಿದೆ ಶಿವ. ಸನ್ಯಾಸಿಯರಂತೂ ಸುಖವನ್ನು ಕಾಗುವಷ್ಟ ಸಮಾನ ಅಂತ ಅಂದ್ಕೊಳ್ತಾರೆ, ಅವ್ರ ಹೆಸರನ್ನೇ ಬದಲಾಯಿಸ್ಕೊಂಡ್ಬಿಡ್ತಾರೆ. ಆದರೆ ಯಾವ ಈಶ್ವರ ನೀವು ಅರ್ಧ ಕಲ್ಪ ನೆನಪು ಮಾಡ್ತಾ ಬಂದರೂ ಅವರನ್ನೇ ಮರ್ತೋಗ್ಬಿಟ್ಟಿದ್ದೀರಿ ಅಂತ ಹೇಳ್ತಿದ್ದಾರೆ. ಇವಾಗ ಪುನಃ ತಂದೆಯವರ ಪರಿಚಯವನ್ನು ಕೊಡ್ತಾ ಇದ್ದಾರೆ. ಅದೇ ಇಲ್ಲದೆ ಸುಖ ಅಂದರೆ ಅವರಿಗೆ ಗೊತ್ತಿಲ್ಲದೆ ಇರುವಂಥ ಕಾರಣ ಕಾಗುವಷ್ಟ ಸಮಾನ ಅಂತ ಹೇಳಿದ್ದಾರೆ. ಆದರೆ ಸ್ವರ್ಗವನ್ನೇ ಸುಖ ಅಂತ ಹೇಳಲಾಗುತ್ತದೆ ಅಂತ ಹೇಳ್ತಾರೆ ಬಾಬಾ. ಸ್ವರ್ಗದಲ್ಲಿ ಎಷ್ಟು ಸುಖ ಇರುತ್ತೆ. तो कई मरते हैं तो कहते हैं स्वर्ग गया, नई दुनिया को सुखधाम, पुरानी दुनिया को दुखधाम कहा जाता है. बाप इतना समझाते हैं तो क्यों नहीं उनकी मत पर पूर्ण ರೀತಿ ಚಲೆ. ಬಾಬಾ ಹೇಳ್ತಾ ಇದ್ದಾರೆ, ಶಿವಬಾಬಾ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗ ಯಾರೇ ಶರೀರ ಬಿಟ್ಟರೆ ಸ್ವರ್ಗಕ್ಕೆ ಹೋಗಿದ್ರು ಅಂತ ಹೇಳ್ತಾರೆ. ಅಂದರೆ ಸ್ವರ್ಗ ಅಷ್ಟು ಶ್ರೇಷ್ಠ ಅಂತ ಅದರ ಅರ್ಥ ಅಲ್ವ. ಅದಕ್ಕೆ ಹೊಸ ಪ್ರಪಂಚವನ್ನು ಸುಖಧಾಮವೆಂದು, ಹಳೆಯ ಪ್ರಪಂಚವನ್ನು ದುಃಖಧಾಮ ಅಂತ ಹೇಳಲಾಗುತ್ತೆ. ಅದಕ್ಕೆ ಸ್ವಯಂ ತಂದೆಯೇ ಬಂದು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾಗ ನಾವು ಯಾಕೆ ಅವರಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬಾರದು? ಇವಾಗ ಯಾರಾದ್ರೂ ನನ್ನ ಹತ್ರ 5 ಲಕ್ಷ ಇದೆ, ನಿನಗೆ ಎಷ್ಟು ಬೇಕು ಅಂತ ಕೇಳಿದ್ರೆ ಏನು ಹೇಳ್ತೀವಿ? 5 ಲಕ್ಷ ಕೊಡಿ ಅಂತ ಕೇಳ್ತೀವಿ. ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೀವಲ್ಲ. ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಇವಾಗ ತಂದೆ ನಿಮ್ಮ ಹತ್ರ ಬಂದು ಪೂರ್ಣ ఆస్తి కొడలిಕ್ಕೆ తయారైಆಗಿದ್ದಾರೆ. బాబా చెప్తున్నారు, కొత్త ప్రపంచమును సుఖధామని, పాత ప్రపంచమును దుఃఖధామని చెప్పబడుతుంది. వారు వచ్చి స్వర్గాన్ని స్థాపన చేస్తున్నారు, ఆ వారసత్వం ఇస్తున్నారు అని అంటే మనం ఎందుకు వారి నుండి పూర్తి వారసత్వమును తీసుకోరాదు అని అంటున్నారు. बाबा आया है सबको मुक्ति, जीवन मुक्ति देने. बाबा का पाठ है बच्चों को वर्षा देना. निराकार रचयिता बाप से वर्षा कैसे मिलता है यह भी तुम जानते हो. मेरा परिचय तुमको कहाँ से मिला? ತಂದೆ ಬಂದು ಹೇಳ್ತಾರೆ, ನಾನೇ ನಿಮಗೆ ಮುಕ್ತಿ, ಜೀವನ್ ಮುಕ್ತಿಯನ್ನು ನೀಡುತ್ತೇನೆ ಅಂತ. ತಂದೆಯ ಪಾತ್ರವೇ ಆಗಿದೆ ಎಲ್ಲ ಮಕ್ಕಳಿಗೆ ಆಸ್ತಿಯನ್ನು ಕೊಡುವುದು. ನಿರಾಕಾರ ರಚಯಿತ ಆಗಿರುವ ತಂದೆ ಹೆಂಗೆ ರಚನೆಯನ್ನು ರಚಿಸ್ತಾರೆ, ಅವ್ರು ಹೆಂಗೆ ನಿಮಗೆ ಸಿಕ್ಕಿದ್ರು ಅಥವಾ ಅವರ ಪರಿಚಯ ಏನು ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ಶಿವಬಾಬಾ ಅವ್ರ ಪರಿಚಯ ಯಾರು ಬಂದು ಕೊಟ್ಟರು ನಿಮಗೆ? ಭಗವಾನ್ ವಾಚ, ಸ್ವಯಂ ಪರಮಾತ್ಮನೇ ಬಂದು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಕ್ಯಾ ಮೈ ಕೃಷ್ಣ ಹೋ? कृष्ण है शिव बाबा? मैं ब्रह्मा हूँ? नहीं, मैं तो सभी आत्माओं का निराकार बाप हूँ. ಬಾಬಾ ಹೇಳ್ತಾರೆ, ನಾನು ಕೃಷ್ಣನೂ ಅಲ್ಲ, ನಾನು ಬ್ರಹ್ಮನೂ ಅಲ್ಲ, ನಾನು ನಿರಾಕಾರ ಪರಪಿತ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. और कोई नहीं कह सकता, ನಾನು ನಿರಾಕಾರ ತಂದೆ ಅಂತ ಇನ್ಯಾರೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. बल अपने को शिव हम कहते हैं, परंतु यह नहीं कह सकते कि मैं सभी आत्माओं का बाप हूँ. वह अपने को गुरु कहलाते हैं. वह बाप तो मिला नहीं, टीचर मिला नहीं, फट से गुरु मिल गया. यह कायदे का ज्ञान है. यहाँ तुम्हारा बाप, टीचर, गुरु मैं एक ही हूँ. वंडर करना चाहिए, सारी पुरानी दुनिया को कैसे पावन बनाते होंगे
21 जन्म का वर्षा देने वाला बाप की मत पर कदम कदम पर चलो। माया दुस्तर है, बाबा बाबा कहते हैं, पढ़ते भी हैं, फिर भी अहो मायावश बाबा को फरकाती दे देते हैं, इसलिए कहते हैं खबरदार रहना। ತಂದೆ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಶಿವೋಹಂ ಅಂದರೆ ನಾನೇ ಶಿವನು ಅಂತ ಹೇಳ್ಕೊಂಡ್ಬಿಡ್ತಾರೆ, ಆದರೆ ನಾನು ಎಲ್ಲರ ತಂದೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ತಂದೆ ಟೀಚರು ಈ ಎರಡು ರೂಪವನ್ನು ಬಿಟ್ಬಿಟ್ಟು ಗುರುಗಳಂತ ಹೇಳ್ಕೊಂಡ್ಬಿಟ್ಟು ಪ್ರತ್ಯಕ್ಷವಾಗಿ ನೀವೇ ಗುರುವನ್ನ ಆಶ್ರಯಿಸಿ ಅಂತ ಹೇಳಿಬಿಡ್ತಾರೆ. ಬಾಬಾ ಹೇಳ್ತಾರೆ ಇದು ನಿಮ್ಮ ಅಲ್ಲ, ಫಸ್ಟ್ ತಂದೆಯಿಂದ ಪಾಲನೆ ಸಿಗಬೇಕು, ಆನಂತರ ಶಿಕ್ಷಕನಿಂದ ಶಿಕ್ಷಣ ಸಿಗಬೇಕು, ಆನಂತರ ಗುರುವಿನಿಂದ ಸದ್ಗತಿ. ಅದಕ್ಕೆ ಬಾಬಾ ಹೇಳ್ತಾರೆ ನಾನೇ ಈ ಮೂರೂ ರೂಪದಿಂದ ನಿಮಗೆ ಸಿಕ್ಕಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಜ್ಞಾನ ಕಾಲದಲ್ಲಂತೂ ನಿಮ್ಗೆ ಯಾವುದೇ ಗೊತ್ತಿರಲಿಲ್ಲ, ಆದರೆ ಈ ಸಮಯದಲ್ಲಿ ನಿಮ್ಗೆ ಎಷ್ಟು ಚಮತ್ಕಾರ ಅಂತ ಅನಿಸ್ಬೇಕು, ಎಷ್ಟು ಅದ್ಭುತ ಅಂತ ಅನಿಸ್ಬೇಕು. ಪೂರ್ತಿ ಪತೀತ ಪ್ರಪಂಚವನ್ನು ಹಿಂಗೆ ತಂದೆ ಬಂದು ಪಾವನ ಮಾಡಿ 21 ಜನ್ಮದ ಆಸ್ತಿಯನ್ನು ಕೊಡ್ತಾರೆ ಅಂತ. ಇವಾಗ ನಾವು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಮಾಯೆ ಅನ್ನೋದು ತುಂಬ ಚತುರ ಅಂತ ಹೇಳ್ತಾರೆ. ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತಾರಂತೆ, ಓದ್ತಾ ಇರ್ತಾರಂತೆ, ಯಾವಾಗೂ ಗೊತ್ತಿಲ್ಲ ಅಹೋ ಮಾಯೆಗೆ ವಶರಾಗ್ಬಿಟ್ಟು ಬಾಬಾರವರಿಗೆ ವಿಚ್ಛೇದನೆಯನ್ನು ಕೊಟ್ಬಿಡ್ತಾರೆ. ಅದಕ್ಕೆ ఎచ్చరిక వయసి మక్కళే ಅಂತ ಹೇಳ್ತಾರೆ. బాబా చెప్తున్నారు, ఇప్పుడు నేను తండ్రిగా శిక్షకునిగా సద్గురువుగా మీకు వచ్చి లభించాను, మూడు రూపాల ద్వారా పాలన మీకు నా ద్వారా లభిస్తుంది అని అంటున్నారు. నా ద్వారా లభించినప్పటికీ మాయ చాలా చతురమైనది. బాబా బాబా అని అంటూ ఉంటారు, చదువుని చదువుకుంటూ ఉంటారు, కానీ ఎప్పుడో మాయకి వశమైపోయి బాబాకి విడాకులు ఇచ్చేస్తారు అని అంటున్నారు. కావున చాలా చాలా గమనం పెట్టి నడవండి అని అంటున్నారు బాబా. बाबा को बच्चे फरकाती देवे तो कहेंगे मैंने तुम्हारी इतनी पालना की फिर भी मुझे छोड़ दिया. ನೋಡಿ, ತಂದೆ ಮಕ್ಕಳು ವಿಚ್ಛೇದನೆಯನ್ನು ಕೊಟ್ಟಾಗ ಬಾಬೋರಿ ಮಾತನ್ನು ಹೇಳ್ತಾರೆ, ನಾನು ನಿಮ್ಗೆ ಎಷ್ಟು ಪಾಲನೆಯನ್ನು ಕೊಟ್ಟೆ, ಅದಕ್ಕೆ ರಿಟರ್ನ್ ಆಗಿ ನೀವು ನನ್ನನ್ನೇ ಬಿಟ್ಟುಬಿಟ್ರಾ ಅಂತ ಶಿವಬಾಬಾ ಹೇಳ್ತಾರೆ. ಎಷ್ಟು ಪ್ರೀತಿಯಿಂದ ಪಾಲನೆ ಮಾಡಿರೋ ಅಂತ ನನ್ನನ್ನೇ ಬಿಟ್ಬಿಟ್ರಿ ನೀವು ಅಂತ. या तो औरों की सेवा करनी है, औरों को आप समान बनाने की है, या मदद मेरे नहीं करेंगे, फरकाती दे नाम बदनाम कर देते हैं. कितना मुश्किल होती है, अबलाओं पर बहुत अत्याचार होता है, ज्ञान यज्ञ में विघ्न पड़ते हैं, माया कितने तूफान लाती है, भक्ति मार्ग में यह नहीं होता. ಇಲ್ಲಿ ನಾವು ಇತರರ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಇತರರನ್ನು ನಮ್ಮ ಸಮಾನರಾಗಿ ಮಾಡಿಕೊಳ್ಬೇಕು. ಆದರೆ ಈ ಕಾರ್ಯದಲ್ಲಿ ನಾವು ತಂದೆಗೆ ಸಹಯೋಗಿ ಆಗಿಲ್ಲ ಅಂತಂದರೆ ಬಾಬಾವರಿಗೆ ವಿಚ್ಛೇದನೆಯನ್ನು ಕೊಟ್ಟುಬಿಟ್ರೆ ಬಾಬಾವರ ಹೆಸರನ್ನೇ ಕೆಡಿಸಿದಂಗೆ ಆಗ್ಬಿಡುತ್ತೆ. ಬಾಬಾ ಹೇಳ್ತಾರೆ ಇಲ್ಲಿ ಎಷ್ಟು ಪರಿಸ್ಥಿತಿ ಬರುತ್ತೆ, ಅಬಲೆಯರ ಮೇಲೆ ಅತ್ಯಾಚಾರ ಎಷ್ಟಾಗುತ್ತೆ. ಈ ಜ್ಞಾನ ಯಜ್ಞದಲ್ಲಿ ವಿಘ್ನ ಅಂತೂ ಬರಲೇಬೇಕು, ಮಾಯ ತೂಫಾನುಗಳು ಬರಲೇಬೇಕು ಅಂತ ಹೇಳ್ತಾರೆ ಬಾಬಾ. ಆದರೆ ಮಾಯ ತೂಫಾನುಗಳು ಭಕ್ತಿ ಮಾರ್ಗದಲ್ಲಿ ಬರುತ್ತಾ? ಬರುವುದಿಲ್ಲ, జ్ఞాన మార్గದಲ್ಲೇ బರುತ್ತೆ ಅಂತ ಹೇಳ್ತಿದ್ದಾರೆ బాబా. బాబా చెప్తున్నారు, నేను మీకు ఇంత పాలన ఇచ్చిన తర్వాత కూడా మీరు నన్ను వదిలేశారా అనేసి విడాకులు ఇచ్చిన వారిని బాబా అడుగుతారంట. ఇంత పాలన నేను ఇచ్చాను కదా, ఇప్పుడు మీరు ఇక్కడ వచ్చి ఇతరుల సేవ చేసి అందరినీ మీ సమానంగా చేసుకోవాలి, మరియు విశ్వ కళ్యాణం యొక్క కార్యానికి నాకు సహయోగులుగా అవ్వాలి అని అంటున్నారు. దానికి బదులుగా పేరుని చెడిపేస్తే ఎలా అని అంటున్నారు. ఇక్కడ చూడండి ఎన్ని తుఫాన్లు వస్తాయి. జ్ఞాన యజ్ఞంలోని తుఫాన్లు వస్తుంది, కానీ భక్తి మార్గంలో కాదు అని అంటున్నారు. బాప్ कहते हैं सयाने बच्चे तुम मेरे मत पर चलो. ಬಾಬಾ ಹೇಳ್ತಾರೆ ಬುದ್ಧಿವಂತ ಮಕ್ಕಳೇ. ಯಾರು ಯಾರು ಬುದ್ಧಿವಂತ ಮಕ್ಕಳು? ನಾವೇ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ ಬುದ್ಧಿವಂತ ಮಕ್ಕಳೇ ನೀವೀಗ ನನ್ನ ಮತದಂತೆ ನಡೆಯಿರಿ ಅಂತ ಹೇಳ್ತಿದ್ದಾರೆ. अपने दिल रूपी दर्पण में देखना चाहिए कि मैंने कोई विकर्म तो नहीं किया. बाप का बना थोड़ा भी विकर्म करते हो
तो 100 गुण दंड हो जाता है, बहुत नुकसान कर देते हैं। देखना है हम अपना खाता जमा करते हैं ना। भक्तों के भूतों को, माया के भूतों को भगाना चाहिए। ऐसी अवस्था हो तब दिल पर चढ़े तो तख्त पर भी बैठेंगे। ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಹೃದಯ ರೂಪಿ ದರ್ಪಣೆಯಲ್ಲಿ ನೋಡಿಕೊಳ್ಳಿ, ನನ್ನಿಂದ ಯಾವುದೇ ವಿಕರ್ಮ ಆಗ್ತಾ ಇಲ್ವಲ್ಲ. ಯಾವುದೇ ಒಂದು ಚಿಕ್ಕ ರೂಪದಲ್ಲೂ ಕೂಡ, ಸೂಕ್ಷ್ಮ ರೂಪದಲ್ಲೂ ಕೂಡ ವಿಕರ್ಮವಾದರೆ ತಂದೆಗೆ ಮಕ್ಕಳಾದ್ಮೇಲೆ 100ಕ್ಕೆ 100ರಷ್ಟು ಶಿಕ್ಷೆ ಬೀಳುತ್ತದೆ ಅಂತ ಹೇಳ್ತಿದ್ದಾರೆ. ತುಂಬ ನಷ್ಟ ಮಾಡ್ಕೊಳ್ಬಿಡ್ತೀರಾ. ಅದಕ್ಕೆ ನೋಡ್ಕೊಳ್ಳಿ ತಮ್ಮ ಖಾತೆ, ಜಮದ ಖಾತೆ ಆಗ್ತಾ ಇದೆಯಾ ಇಲ್ವಾ ಅಂತ. ಏಕೆಂದರೆ ಮಾಯೆಯ ಭೂತಗಳನ್ನು ಓಡಿಸೋದು ತುಂಬ ಪರಿಶ್ರಮವಾಗಿದೆ. ಇದನ್ನು ಓಡಿಸಲೇಬೇಕು. ನೀವು ಎಷ್ಟು ಈ ಮಾಯ ಭೂತಗಳನ್ನು ಓಡಿಸಿ ನಿಮ್ಮ ಸ್ಥಿತಿಯನ್ನು ಚೆನ್ನಾಗಿ ಇಟ್ಕೊಳ್ತೀರೋ, ಇವಾಗ ಬಾಬಾವರ ಹೃದಯ ಸಿಂಹಾಸನದ ಮೇಲೆ ಹತ್ತಿದ್ರೆ ಭವಿಷ್ಯ ರಾಜ್ಯ ಸಿಂಹಾಸನದಲ್ಲೂ ಕೂಡ ನೀವು ಹತ್ತಲು ಸಾಧ್ಯ ಅಂತ ಹೇಳ್ತಾರೆ. ವಹ ಭಿ ಸಮಜ್ತೆ ಹೋ ಹಮಾರಾ ತಖ್ತ್ ಕ್ಯಾ ಹೋಗಾ. ಇನ್ನು ನೀವು ಪುರುಷಾರ್ಥ ಮಾಡ್ತಾ ಮಾಡ್ತಾ ಅಂತಿಮದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಸಿಂಹಾಸನ ಯಾವುದು సిಗುತ್ತೆ, ಯಾವ పదవి ನಾವು పడుకుంటాం ಅಂತ. బాబా చెప్తున్నారు, తండ్రికి పిల్లలుగా అయిన తర్వాత వికర్మలు చేస్తే 1కి 100% శిక్షణ అనుభవించాల్సి ఉంటుంది. కావున మీ హృదయరూపి దర్భంలో చూసుకోండి, ఏ నష్టము చేయటం లేదు కదా, నా ఖాతా జమ ఖాతాలో వెళ్తుందా లేదా నష్టపోతుందానా అని పరిశీలించుకోండి అంటున్నారు. ఇప్పుడు వికారాలపై విజయాన్ని పొంది మీరు తండ్రి హృదయాన్ని గెలుచుకుంటే భవిష్య రాజ్య సింహాసనంపై కూడా మీరు కూర్చోగలరు అని అంటున్నారు. मैं तुमको विश्व का मालिक बनाता हूँ, तुम्हारे पास अतः धन होगा, फिर तुम मेरे मंदिर बनाते हो. सारा धन मंदिर बनाने में तो नहीं लगाएंगे, अभी तुम जानते हो हम विश्व के मालिक हैं. ನೋಡಿ, ಶಿವಬಾಬು ಅವರ ಮಂದಿರವನ್ನು ಕೂಡ ಎಷ್ಟು ಸುಂದರವಾಗಿ ಕಟ್ತಾರೆ. ಬಾಬಾ ಹೇಳ್ತಾರೆ, ಅಷ್ಟೇ ಅಲ್ಲದೆ ನಿಮ್ಮ ಮಹಲುಗಳು ಕೂಡ ಅಷ್ಟೇ ಉನ್ನತವಾಗಿ ಕಟ್ಕೊಳ್ತೀರಾ, ಶ್ರೇಷ್ಠವಾಗಿ ಕಟ್ಕೊಳ್ತೀರಾ. ನಾನಿವಾಗ ನೀಡಿರುವಂಥ ಧನವನ್ನು ನೀವು ಭವಿಷ್ಯದಲ್ಲಿ ಸುಖವಂತರಾಗಿ ಅನುಭವಿಸ್ತೀರಿ. ಆನಂತರ ಶಿವಬಾಬು ಅವರಿಗೆ ಮಂದಿರವನ್ನು ಕಟ್ತೀರಿ ಅಂತ ಹೇಳ್ತಾರೆ. ಮಂದಿರ ಹೆಂಗೆ ಕಟ್ತೀರಿ ಅಂದರೆ ಬಿಕಾರಿ ಆಗೋಷ್ಟು ಕಟ್ತೀರಾ. ನಮಗೆ ಸಾಕಾಗಿ ಉಳಿಸ್ಕೊಂಡು ಇರುವಂಥ ಹಣವನ್ನು ಏನು ಮಾಡ್ತೀವಿ, ಮಂದಿರವಾಗಿ ಕಟ್ತೀವಿ. ಬಾಬಾ ಹೇಳ್ತೀವಿ ಅದು ಕೂಡ ಸುಂದರವಾಗಿರುವಂಥ ಮಂದಿರಗಳನ್ನ ತಾವು ಕಟ್ತೀರಿ. ಈಗ ತಾವು ವಿಶ್ವದ ಮಾಲೀಕರಾಗ್ತಾ ಇದ್ದೀರಿ. ನಾನೇ ಬಂದು ನಿಮ್ಮನ್ನಿಷ್ಟು ಸುಂದರ ಮಾಲೀಕರನ್ನಾಗಿ ಮಾಡ್ತಾ ಇದ್ದೇನೆ. वह विश्व महाराजन को धनदाता कहेंगे, उसको भक्ति मार्ग में कितना बड़ा मंदिर बनाया. तो तुम भी जानते हो वहाँ द्वापर में सभी राजाओं के पास मंदिर रहता है. पहले पहले बनाते हैं शिव का मंदिर, फिर देवता का बनाते हैं. ತಂದೆ ಹೇಳ್ತಾ ಇದ್ದಾರೆ, ಈಗ ನೀವು ವಿಶ್ವದ ಮಹಾರಾಜರಾಗಿ ಆಗ್ತಾ ಇದೆ. ವಿಶ್ವದ ಮಹಾರಾಜರನ್ನು ಧನದ ದಾತ ಅಂತ ಹೇಳ್ತಾ ಇದ್ರಂತೆ. ಅಂದರೆ ಅವ್ರ ಹತ್ರ ಯಾವುದೇ ಕೊರತೆ ಎನ್ನುವುದು ಇರುವುದಿಲ್ಲ ಅಂತ. ಭಕ್ತಿ ಮಾರ್ಗದಲ್ಲಿ ಎಷ್ಟು ದೊಡ್ಡ ದೊಡ್ಡ ಮಂದಿರವನ್ನು ಮಾಡಿದ್ರಿ. ದ್ವಾಪರಯುಗದಲ್ಲಿ ಪ್ರತಿಯೊಬ್ಬ ರಾಜರ ಹತ್ರ ಒಂದೊಂದು ಮಂದಿರ ಇರ್ತಾ ಇತ್ತಂತೆ. ಇವಾಗ ಎಷ್ಟು ಮಾಡಿದ್ದಾರೆ ಪೂಜಾ ಮಂದಿರವನ್ನು? ಒಂದು ಚಿಕ್ಕ ಸ್ಲ್ಯಾಬ್ ಹಾಕ್ಕೊಂಡು ಅದ್ರ ಮೇಲೆ 2 ಫೋಟೋ ಇಟ್ಟಿದ್ದಾರೆ ಅಷ್ಟೆ. ಆದರೆ ಅವಾಗ ಏನು ಇರ್ತಾಯಿತ್ತು, ಒಂದೊಂದು ರಾಜನ ಹತ್ರ ಒಂದೊಂದು ದೇವಸ್ಥಾನ, ಒಂದೊಂದು ಮಂದಿರವೇ ಇರ್ತಾಯಿತ್ತು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ನೀವು ಕೂಡ ಪಾವನರಾಗಿ ಸಂಪತ್ ಭರಿತವಂತರಾಗಿ ಆಗ್ತೀರಾ. ಆನಂತರವೇ ದ್ವಾಪರದಲ್ಲಿ ಈ ರೀತಿ ಮಂದಿರವನ್ನು ಮಾಡ್ತೀವಿ. ಮೊಟ್ಟ ಮೊದಲು ಯಾವ ಮಂದಿರವನ್ನು ಕಟ್ತೀವಿ ನಾವು? ಸೋಮನಾಥ ಮಂದಿರದಲ್ಲಿ ಶಿವನ ಮೂರ್ತಿಯನ್ನು ಇಡ್ತೀವಿ, ಶಿವಲಿಂಗವನ್ನು ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಿವಲಿಂಗದ ಪೂಜೆಯೇ ಮೊದಲು ಮಾಡಲಾಗುತ್ತೆ, ಆನಂತರ ಎಲ್ಲ ದೇವತೆಯರದು ಪೂಜೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಭಿ ತುಮ್ ಬಚ್ಚೋं कितना सत्य समाचार सुनते हो. तुम बच्चों को इस पढ़ाई से बहुत खुशी होनी चाहिए. तुम बच्चे जानते हो पुरुषार्थ से हम यह बनेंगे, फिर श्रीमत पर क्यों नहीं चलते हैं? तुम भूल क्यों जाते हो? यह तो कहानी है. घर में मित्र संबंधी कहानी सुनाते हैं. बाप भी तुमको सारे सृष्टि के आदि मध्य अंत की कहानी सुनाते हैं. तुम 5000 वर्ष पहले विश्व के मालिक थे. बाबा रोज ये कहानी सुनाते हैं. तुम बच्चे बन जाओ, अपने को लायक बनाओ राज्य भाग्य लेने.
ಯಾ ಹೇ ಸತ್ಯನಾರಾಯಣ ಕಿ ಕಥಾ. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಜ್ಞಾನ ಇಷ್ಟು ಶ್ರೇಷ್ಠ ಆಗಿದ್ರು ಯಾಕೆ ಮರ್ತೋಗ್ತಾ ಇದ್ದೀರಿ ಅಂತ ಕೇಳ್ತಾರೆ. ಯಾಕೆ ಮರ್ತೋಗ್ತಾ ಇದ್ದೀರಿ? ಇದು ಕಥೆನೇ ತಾನೆ ಅಂತ ಹೇಳ್ತಿದ್ದಾರೆ ಬಾಬಾ. ಏನಿದು ಕತೆ ಅಲ್ವಾ ಶಿವಬಾಬಾ ತಿಳಿಸ್ತಾ ಇರೋದು? ಸತ್ಯನಾರಾಯಣ ಕತೆ ತಾನೆ. ಮನೇಲಿದ್ದಾಗ ಮಿತ್ರ ಸಂಬಂಧಿ ಎಲ್ಲರ ಜೊತೆ ಕಥೆಯನ್ನು ಹೇಳ್ಕೊಳ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ, ಇವಾಗ ನೀವು ಇಂತಹ ರಾಜರಾಗಿ ಮಕ್ಕಳೇ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಿ, ಯೋಗ್ಯರಾಗಿ 5,000 ವರ್ಷದ ಮೊದಲು ನೀವು ವಿಶ್ವದ ಮಾಲೀಕರಾಗಿದ್ರಿ, ಈಗಲೂ ಆಗಿ ಅಂತ ಹೇಳ್ತಿದ್ದಾರೆ. ಯಾ ಕಹಾನಿ ತುಮಕೋ ಸುನ್ಕರ್ ಫಿರ್ ಔರೋಂ ಕೋ ಭಿ ಸುನಾನಿ ಹೇ ಅಮರ ಬನಾನೆ ಕೆ ಲಿಯೆ. ಇದು ಅಮರ ಕಥೆಯೂ ಸಹ ಆಗಿದೆ. ಈ ಕಥೆ ನೀವು ಕೇಳಿ ಇತರಿಗೂ ತಿಳಿಸಬೇಕು, ಅವರನ್ನು ಅಮರರನ್ನಾಗಿ ಮಾಡಬೇಕು. ಫಿರ್ ಭಕ್ತಿ ಮಾರ್ಗ ಮೇ ಕಥಾಯೇ ಸುನಾಯಂಗೆ, ಫಿರ್ ಸತ್ಯಯುಗ ತ್ರೇತಾ ಮೇ ಯಾ ಜ್ಞಾನ ಭೂಲ್ ಜಾಯೇಗಾ. ಇಲ್ಲೆಲ್ಲರೂ ಕೂಡ ಸತ್ಯ ಕಥೆಯನ್ನು ಹೇಳಿ 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 ಭಕ್ತಿ ಮಾರ್ಗದಲ್ಲೂ ನೀವು ಕಥೆಯನ್ನು ಹೇಳ್ತೀರಾ ಅಂತ ಬಾಬಾ ಹೇಳ್ತಾರೆ. ಆದರೆ ಇಲ್ಲಿ ಹೇಳೋದು ಸತ್ಯ, ಅಲ್ಲಿ ಹೇಳೋದು ಅಸತ್ಯ ಅಂತ ಹೇಳ್ತಾರೆ. ಟ್ರೂ ಸ್ಟೋರೀಸ್, ಫ್ರಿಕ್ಷನ್ ಸ್ಟೋರೀಸ್ ಅಂತ ಹೇಳ್ತಾರಲ್ಲ, ಫ್ರಿಕ್ಷನ್ ಆಗಿರೋದೇನು ಕೇವಲ ಕಾಲ್ಪನಿಕ ಅಷ್ಟೆ. ಆ ರೀತಿ ಭಕ್ತಿ ಮಾರ್ಗದಲ್ಲಿ ನೀವು ಕಾಲ್ಪನಿಕ ಕಥೆಗಳು ಹೇಳ್ತಾ ಬರ್ತೀರಿ, ಆದರೆ ಸತ್ಯ ಕಥೆ ಅನ್ನೋದು ಇಲ್ಲೇ ಅಂತ ಹೇಳ್ತಿದ್ದಾರೆ. ಇವಾಗ ಸಿನಿಮಾಸ್ ಎಲ್ಲ ಕೂಡ ಏನು ಹೇಳ್ತಾರೆ, ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ ಹೇಳ್ತಾರೆ. ಇವಾಗ ಶಿವಬಾಬಾ ಹೇಳ್ತಾ ಇರೋದೇನು ಬೇಸ್ಡ್ ಆನ್ ಟ್ರೂ ಸ್ಟೋರಿನೇ, ಇದು ಸತ್ಯ ಕಥೆನೇ ಅಲ್ವಾ, ಅದು ಕೂಡ ಯಾವುದು ನಮ್ಮ ಕಥೆನೇ ಇದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಫಿರ್ ಸತ್ಯಯುಗ ತ್ರೇತಾ ಮೇ ಯಾ ಜ್ಞಾನ ಭೂಲ್ ಜಾಯೇಗಾ. ಇಷ್ಟು ನಿಮಗೆ ಜ್ಞಾನ ಗೊತ್ತಿದ್ರೂ ಸಹ ಸತ್ಯಯುಗ ತ್ರೇತಾಯುಗದಲ್ಲಿ ನೀವು ಈ ಜ್ಞಾನವನ್ನು ಮರ್ತು ಹೋಗ್ತೀರಿ, ನಿಮಗೆ ನೆನಪಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಪ್ ಕಿतना साधारण चलते हैं, कहते हैं मैं तुमको तुम बच्चों का और बाबा एक निरहंकारी है, इसलिए क्या कहते हैं हाँ, बाप कहते मैं तुमको तुम्हारा सर्वेंट हूँ, तुम बच्चों का सर्वेंट हूँ. ತಂದೆ ಹೇಳ್ತಾ ಇದ್ದಾರೆ, ನಾನು ಇಷ್ಟು ಸಾಧನ, ತಂದೆ ನೋಡಿ ಇಷ್ಟು ಸಾಧಾರಣ, ತಂದೆ ಹೇಳ್ತಾರೆ ನಾನು ನಿಮ್ಮ ಮಕ್ಕಳ ಸೇವಾದಾರಿಯಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. जब तुम दुखी बनते हो तो मुझे बुलाते हो कि तुमको आकर विश्व का मालिक बना. ಇವಾಗ ಸೇವಾದಾರಿಗಳಿದ್ದರೂ ಕೂಡ ಕೇವಲ ಹೇಳ್ತಾರಷ್ಟೇ ಮಾಲೀಕ ಅಂತ, ಆದರೆ ಯಾವಾಗ ಇವರ ಸಿಂಹಾಸನ ಅಧಿಕರಿಸೋಣ ಅಂತ ಇರ್ತಾ ಇರುತ್ತೆ. ಆದರೆ ಬಾಬಾ ಹೇಳ್ತಾರೆ, ಬಾಬಾ ಅವ್ರಿಗೆ ಎಲ್ಲ ಪೊಸಿಷನ್ ಎಲ್ಲ ಇದ್ದರೂ ಕೂಡ ತ್ಯಾಗ ಮಾಡಿ ನಾನು ನಿಮ್ಮ ಸೇವಾದಾರಿ ಅಂತ ಹೇಳ್ತಿದ್ದಾರೆ. ನಾನು ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ತೇನೆ, ನೀವು ಕರೆದಿರೋದಕ್ಕೆ ನಾನು ಬಂದು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೇನೆ. पतितों को पावन बनाऊंगा. मनुष्य थोड़े ही समझते हैं, तुम समझते हो बाबा हमको पतित से पावन बना रहे हैं, तो बाबा को भूलना नहीं चाहिए. तुम्हें ऊंच सर्विस करनी है, बाप को याद करना है और घर चलना. ತಂದೆ ಎಷ್ಟು ಶ್ರೇಷ್ಠನಾಗಿ ನಮ್ಮನ್ನು ಮಾಡುತ್ತಾರೆ, ಆದ್ದರಿಂದ ನಾವು ಎಂದಿಗೂ ತಂದೆಯನ್ನು ಮರೆತು ಹೋಗಬಾರ್ದು. ಚೆನ್ನಾಗಿ ಉನ್ನತ ಸೇವೆಯನ್ನು ಮಾಡಬೇಕು, ತಂದೆ ನೆನಪು ಮಾಡಬೇಕು, ಹಾಗೂ ಮನೆಯನ್ನು ನೆನಪು ಮಾಡಬೇಕು ಅಂತ ಹೇಳ್ತಾರೆ. ಅಚ್ಚಾ, ಬಾಬಾವ್ರಿಗೆ ನಮಸ್ತೆ ಹೇಳೋಣ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. ओम शांति. धारणेಗಾಗಿ मुख्य सारा फर्स्ट पॉइंट, रोज अपने दिल रूपी दर्पण में देखना है कि कोई भी विकर्म करके अपना व दूसरों का नुकसान तो नहीं करते. सयाने बन बाप की मत पर चलना है, भूतों को भगाना है. सदा ಹೃದಯ ರೂಪಿ ದರ್ಪಣೆಯಲ್ಲಿ ನೋಡಿಕೊಳ್ಳಿರಿ. ನನ್ನಿಂದ ಯಾವುದೇ ವಿಕರ್ಮವನ್ನು ಮಾಡಿ ನನ್ನ ಅಥವಾ ಅನ್ಯರ ನಷ್ಟವನ್ನು ಮಾಡುತ್ತಿಲ್ವಲ್ಲ ಅಂತ ನಾವೇನು ಮಾಡ್ಕೊಳ್ಬೇಕು? ಸದಾ ವಿಕರ್ಮವನ್ನು ಮಾಡಿ
ತಮ್ಮ ಹಾಗೂ ಅನ್ಯರ ನಷ್ಟವನ್ನು ಮಾಡಿಕೊಳ್ಳದೆ ತಮ್ಮ ಹೃದಯ ರೂಪಿ ದರ್ಪಣೆಯಲ್ಲಿ ನೋಡಿಕೊಳ್ಳಿರಿ ಅಂತ ಹೇಳ್ತಿದ್ದಾರೆ ಬಾಬಾ. ಹೃದಯ ರೂಪಿ దర్పణೆಯಲ್ಲಿ మాత్ర కాಣಿಸುತ್ತೆ ನಾವೇನು ಮಾಡ್ತಾ ఇದ್ದೀವಿ ಅಂತ. ఏ వికర్మ చేసి తమ మరియు అన్యుల నష్టము చేయటం లేదు కదా అని ప్రతిరోజు హృదయ రూపీ దర్పణంలో చూసుకోవాలి అని అంటున్నారు. బుద్ధివంతరాగి ತಂದೆ ಮತದಂತೆ ನಡೆದು ಭೂತಗಳನ್ನು ಓಡಿಸಬೇಕು. బుద్ధివంతులుగా అయ్యి తండ్రి మతమును అనుసరించి భూతములను తరిమి కొట్టాలి అని అంటున్నారు. అంటే భూతాన్ని తరిమేయాలి, సమాప్తం చేయాలి. सेकंड पॉइंट, बाप जो सत्य समाचार व कहानी सुनाते हैं वह सुनकर औरों को भी सुनानी है. ತಂದೆ ಯಾವ ಸತ್ಯ ಸಮಾಚಾರ ಅಥವಾ ಕಥೆಯನ್ನು ತಿಳಿಸುತ್ತಾರೋ ಅದನ್ನು ಕೇಳಿ ఇతరులకు ತಿಳಿಸಬೇಕು. తండ్రి ఏ సత్య సమాచారాన్ని లేదా కథని తెలిపిస్తున్నారో దీనిని విని ఇతరులకి వినిపించాలి. आज का वरदान, हर समय अपने दिल में बाप की प्रत्यक्षता का झंडा लहराने वाले दृढ़ संकल्पधारी भव. प्रति समय ತಮ್ಮ ಹೃದಯದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಬಾವುಟ ಹಾರಿಸುವಂತಹ ದೃಢ ಸಂಕಲ್ಪಧಾರಿ ಭವ. ಪ್ರತಿ ಸಮಯ ತಮ್ಮ ಹೃದಯದಲ್ಲಿ ತಂದೆಯ ಪ್ರತ್ಯಕ್ಷತೆಯ బావుటವನ್ನು ಹಾರಿಸುವ దృఢ సంకల్పధారి భవ. ప్రతి సమయము మీ హృదయంలో తండ్రి ప్రత్యక్షత అనేటటువంటి జెండాను ఎగిరింపచేసే దృఢ సంకల్పధారి భవ అని అంటున్నారు. जैसे स्नेह के कारण हर एक के दिल में आता है कि हमें बाप को प्रत्यक्ष करना ही है, ऐसे अपने संकल्प, बोल और कर्म द्वारा दिल में प्रत्यक्षता का झंडा लहराओ. सदा खुश रहने की डांस करो, कभी खुशी कभी उदासी नहीं. सदा ऐसे दृढ़ संकल्प अर्थात व्रत धारण करो, जब तक जीना है तब तक कैसे रहना है? खुश रहना है. जब तक जीना है तब तक खुश रहना है. मीठा बाबा, प्यारा बाबा, मेरा बाबा, यह गीत ऑटोमेटिक बजता रहे तो प्रत्यक्षता का झंडा लहराते लगेंगे. ಬಾಬಾ ಹೇಳ್ತಾ ಇದ್ದಾರೆ, ಹೆಂಗೆ ಸ್ನೇಹದ ಕಾರಣ ಪ್ರತಿಯೊಬ್ಬರ ಹೃದಯದಲ್ಲಿ ಬರುತ್ತಲ್ವ, ಇವಾಗ ನಾವು ತಂದೆಯನ್ನು ಪ್ರತ್ಯಕ್ಷ ಮಾಡಲೇಬೇಕು ಅಂತ, ಇದೇ ರೀತಿ ತಮ್ಮ ಮಾತಿನಿಂದ, ತಮ್ಮ ಸಂಕಲ್ಪದಿಂದ, ತಮ್ಮ ಕರ್ಮದಿಂದ, ಹೃದಯದಿಂದ ಪ್ರತ್ಯಕ್ಷ ತಂದೆ ಆಗಬೇಕು. ಸದಾ ಖುಷಿಯಲ್ಲಿ ನೀವು ಡ್ಯಾನ್ಸ್ ಮಾಡ್ತಾ ಇರಬೇಕು. ಆಗಾಗ ಖುಷಿ, ಆಗಾಗ ಉದಾಸೀನತೆ ಅಲ್ಲ. ಈ ರೀತಿ ದೃಢ ಸಂಕಲ್ಪ ಮಾಡಿ ಅಥವಾ ವ್ರತವನ್ನು ಧಾರಣೆ ಮಾಡಿ, ಎಲ್ಲಿವರೆಗೂ ನಾನು ಜೀವಂತವಾಗಿರ್ತೀನೋ ಅಲ್ಲಿವರೆಗೂ ಖುಷಿಯಾಗಿರ್ತೀನಿ ಅಂತ. ಎಲ್ಲಿವರೆಗೂ ಜೀವಂತವಾಗಿರ್ತೀನೋ ಅಲ್ಲಿವರೆಗೂ ಖುಷಿಯಾಗಿರ್ತೀನಿ ಅಂತ ನಾವು ವ್ರತವನ್ನು ಧಾರಣೆ ಮಾಡಬೇಕು. ಧಾರಣೆ ಮಾಡೋಣವಾ? ವ್ರತ ಯಾವಾಗಲೂ ಕೂಡ ಮಧ್ಯದಲ್ಲಿ ಮುರಿದು ಹಾಕೋದಿಲ್ಲ. ಎಷ್ಟೋ ಪರಿಶ್ರಮ ಪಡ್ತಾರೆ ಆ ವ್ರತವನ್ನು ಪಾಲನೆ ಮಾಡೋದಕ್ಕೆ. ಆ ವ್ರತವನ್ನು ಎಂದಿಗೂ ಬಿಡೋದಿಲ್ಲ. ಅದೇ ರೀತಿ ನಾವು ಕೂಡ ಏನು ಮಾಡಬೇಕು? ಖುಷಿಯಾಗಿರ್ತೀವಿ ಅಂತ ವ್ರತ ತೆಗೆದುಕೊಳ್ಬೇಕು. ಯಾರಾದರೂ ಏನಾದರೂ ಕೇಳಿದ್ರೆ ಏನು ಬೇಕು ನಿಮಗೆ ಅಂತ ಹೇಳಿದ್ರೆ ಏನು ಹೇಳ್ತಾರೆ? ಈ ಖುಷಿಯಾಗಿದ್ದರೆ ಸಾಕು ಅಂತ ಹೇಳ್ತಾರೆ ಅಲ್ವಾ? ತಂದೆ ಕೂಡ ಅದೇ ಹೇಳ್ತಾರೆ, ನೀವು ಇದೇ ವ್ರತವನ್ನು ಧಾರಣೆ ಮಾಡಿ. ಮಧುರ ಬಾಬಾ, ಪ್ರಿಯವಾಗಿರುವ ಬಾಬಾ, ನನ್ನ ಬಾಬಾ, ಈ ಹಾಡು ಆಟೋಮೆಟಿಕ್ ನಮ್ಮ ಹೃದಯದಲ್ಲಿ ಬರ್ತಾ ಇರಬೇಕು. ಖುಷಿಯಾಗಿರ್ತೀವಿ, ప్రత్యక్షత ఎన్నువంత బావుటవు కూడా సదా హారుతా ఇರುತ್ತೆ. బాబా చెప్తున్నారు, స్నేహం యొక్క కారణంగా మీ ప్రతి ఒక్కరి హృదయంలో వస్తుంది కదా తండ్రిని ఇప్పుడు ప్రత్యక్షం చేయాలని. కావున మీ సంకల్పంలో, మీ మాటలో, మీ కర్మలో
మీ హృదయం ద్వారా ప్రత్యక్షతని మీరు చూపించాలి. సదా సంతోషంగా ఉండి డాన్స్ చేయాలి. అప్పుడప్పుడు సంతోషంగా, అప్పుడప్పుడు ఉదాసీనంగా కాకూడదు. కానీ ఒక వ్రతాన్ని ధారణ చేయండి, లేదా దృఢ సంకల్పాన్ని చేయండి. ఎప్పటి వరకైతే నేను జీవిస్తానో అప్పటి వరకు నేను సంతోషంగానే ఉంటాను అని. మీఠా బాబా అంటే ప్రియమైన బాబా, నా బాబా, మధురమైన బాబా, ఈ పాట ఆటోమేటిక్గా హృదయంలో వస్తూ ఉండింది అనుకోండి, తండ్రి యొక్క ప్రత్యక్షత అనేది అయిపోతుంది అని అంటున్నారు. స్లోగన్, విఘ్న వినాశక బన్నా హే తో ಸರ್ವಶಕ್ತಿಯೋನ್ ಸೇ ಸಂಪನ್ನ ಬನು. ವಿಘ್ನ ವಿನಾಶಕರಾಗಬೇಕೆಂದರೆ ಸರ್ವಶಕ್ತಿಗಳಿಂದ ಸಂಪನ್ನರಾಗಿ. ವಿಘ್ನ ವಿನಾಶಕರಾಗಬೇಕೆಂದರೆ ಸರ್ವಶಕ್ತಿಗಳಿಂದ ಸಂಪನ್ನರಾಗಿ ಅಂತ ಹೇಳ್ತಾರೆ. मातेश्वरी जी के अनमोल महावाक्य, परमात्मा सुख का दाता है ना कि दुख दाता. ಮಾತೇಶ್ವರಿರವರ ವಿಶೇಷ ಮಹಾವಾಕ್ಯ, ತಂದೆ ಅಂದರೆ ಪರಮಾತ್ಮ ಸುಖದಾತ ಆಗಿದ್ದಾರೆ, ದುಃಖದಾತ ಅಲ್ಲ. सभी तो मनुष्य जानते हैं कि तकदीर बनाने वाला वही परमात्मा है. कहावत भी है, तकदीर बनाने वाला जरा सामने तो आ. तो यह सारी महिमा अथवा गायन एक परमात्मा की ही है. इतना समझते हुए भी जब कोई कष्ट आता है तो दुखी होने के कारण यह दुख सुख भला बुरा यह तकदीर परमात्मा ने ही बनाई. फिर कह देते प्रभु का दिया हुआ मीठा करने भोगना भी है, इसमें ही अपने को संतुष्ट रखे. अब प्रभु का भाना माना दिया हुआ फल भी उनको मीठा रहना थोड़े ही देते हैं. परंतु मनुष्य को इतनी भी बुद्धि में नहीं है कि हम परमात्मा को दोष क्यों देते हैं. ನೋಡಿ, ಮನುಷ್ಯರೆಲ್ಲರೂ ಕೂಡ ಹೇಳ್ತಾರೆ ಅದೃಷ್ಟವನ್ನು ಬೆಳಗಿಸುವಂತಹವರು ಪರಮಾತ್ಮ ಅಂತ. ಅದಕ್ಕೆ ಹೇಳಲಾಗಿದೆ, ಅದೃಷ್ಟವನ್ನು ಬೆಳಗಿಸಿರುವಂತಹ ತಂದೆ ಒಂದು ಸಲ ನನ್ನ ಎದುರುಗಡೆ ಪ್ರತ್ಯಕ್ಷರಾಗಿ ಅಂತ. ಈ ಮಹಿಮೆ ಕೂಡ ಒಬ್ಬ ಪರಮಾತ್ಮನದೇ ಆಗಿದೆ. ಇಷ್ಟು ಹೇಳೋದಾದ ಮೇಲೂ ಕೂಡ ಯಾವುದಾದ್ರೂ ಕಷ್ಟ ಬಂತು ಅಂತಂದರೆ, ಯಾವುದಾದ್ರೂ ದುಃಖ ಬಂತು ಅಂತಂದರೆ, ದುಃಖ ಸುಖ ಒಳ್ಳೆಯದು ಕೆಟ್ಟದು ಎಲ್ಲ ಮಾಡುವಂಥವ್ರು ಪರಮಾತ್ಮನೇ ಅಂತ ಹೇಳಿ ಪರಮಾತ್ಮನ ಮೇಲೆ ದೋಷವನ್ನು ಹಾಕ್ಬಿಡ್ತಾರೆ. ಅದೇ ಅಲ್ಲದೆ ಇನ್ನೂ ಏನು ಹೇಳ್ತಾರೆ, ಆ ದುಃಖ ಪರಮಾತ್ಮ ಕೊಟ್ಟರು ಅದನ್ನು ಮಧುರವಾಗಿ ಸ್ವೀಕರಿಸಬೇಕಂತಾನು ಹೇಳಿಬಿಡ್ತಾರೆ. ಆದರೆ ಮಮ್ಮ ಹೇಳ್ತಾ ಇದ್ದಾರೆ, ಇದು ಎಂತಹ ತಪ್ಪಾಗಿದೆ. ಮನುಷ್ಯರಿಗೆ ಸ್ವಲ್ಪ ಕೂಡ ಬುದ್ಧಿಯಲ್ಲಿಲ್ಲ, ಪರಮಾತ್ಮನಿಗೆ ನಾವು ಯಾಕೆ ದೋಷವನ್ನು ಹಾಕ್ತಾ ಇದ್ದೀವಿ ಅಂತ. ಅವರು ಅದೃಷ್ಟವನ್ನು ಬೆಳಗಿಸುವಂಥವ್ರು ಅಂತಂದರೆ ಅವರು ದುಃಖವನ್ನು ಹೆಂಗೆ ಕೊಡಲು ಸಾಧ್ಯ. ಮನುಷ್ಯನೇ ಜೋ ಬಿ ಕರ್ಮ ಕಿಯಾ ಹೇ ಉಸೇ ಭೋಗ್ನ ಪಡ್ತಾ. ತಂದೆ ನೀಡಿರೋದು ನೀವು ಭೋಗಿಸ್ತಾ ಇಲ್ಲ, ಆದರೆ ಯಾರ್ದು ಭೋಗಿಸ್ತಾ ಇದ್ದೀರಿ? ರಾಜನ ಮಗು ಹೇಳ್ತಾರಲ್ಲ, ನೀವು ಇಷ್ಟು ಸುಖದ ಭಾಗ್ಯವನ್ನು ಅನುಭವಿಸ್ತಾರೆ, ಇದು ನನ್ನ ಆಸ್ತಿ ಅಂತಂದರೆ ನಾನು ಕೊಟ್ಟಿರೋ ಅದೃಷ್ಟ ನೀಗೆ ಅಂದ್ರಲ್ಲ, ನನ್ನ ಅದೃಷ್ಟ ನಾನು ತಿಂತಾ ಇದ್ದೀನಿ, ನನ್ನ ಭಾಗ್ಯವನ್ನು ನಾನು ತಿಂತಾ ಇದ್ದೀನಿ ಅಂತ ಹೇಳ್ತಾರೆ. ಅದೇ ರೀತಿ ಇವಾಗಲೂ ಕೂಡ ನಾವು ಅಷ್ಟೇ, ದುಃಖ ಇರ್ಬೋದು ಸುಖ ಇರ್ಬೋದು, ಎರಡೂ ಕೂಡ ನಮ್ಮ ಕರ್ಮದ ಅನುಸಾರವಾಗಿ ನಾವು ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದೀವಿ. तो हर एक अपने कर्मों अनुसार भोगते हैं. फिर अगर कोई श्रेष्ठ कर्म करते हैं तो सुख भोगते हैं, अगर कोई भ्रष्ट कर्म करते हैं तो दुख भोगते हैं. ನೀವು ಶ್ರೇಷ್ಠ ಕರ್ಮವನ್ನು ಮಾಡಿದರೆ ಸುಖವನ್ನು ಭೋಗಿಸ್ತೀರಿ, ನೀವು ದುಃಖ ಅಥವಾ ಭ್ರಷ್ಟ ಕರ್ಮವನ್ನು ಮಾಡಿದರೆ ದುಃಖವನ್ನು ಅನುಭವಿಸ್ತೀರಿ ಅಂತ ಹೇಳ್ತಾರೆ. अब उस बानों को भी मिटा कर भोगने के लिए मनुष्य को पहले समझ होनी चाहिए. इसलिए परमात्मा कर खुद ज्ञान और योग सिखलाते. ನಾವು ತಿಳಿದಾರ್ದೋ ಎಷ್ಟೋ ಭ್ರಷ್ಟ ಕರ್ಮಗಳು ಮಾಡಿಬಿಟ್ಟಿದ್ದೀವಿ. ಇವಾಗ ಅದನ್ನು ಭೋಗಿಸ್ಬೇಕಂದ್ರೂ ಕೂಡ ನಾವು ಅದನ್ನು ಮಧುರವಾಗಿ ಸ್ವೀಕರಿಸಬೇಕು. ಅದಕ್ಕೋಸ್ಕರನೇ ಪರಮಾತ್ಮ ಬಂದು ನಮಗೆ ಜ್ಞಾನ ಯೋಗವನ್ನು ಕಲಿಸ್ಕೊಡ್ತಾ ಇದ್ದಾರೆ. ನಾವು ಮಾಡಿರುವಂಥ ತಪ್ಪಿಗೆ ತಂದೆ ಬಂದು ಅದನ್ನು ಸರಿ ಮಾಡ್ತಾ ಇದ್ದಾರೆ, ಆ ದುಃಖದಿಂದ ದೂರ ಮಾಡ್ತಾ ಇದ್ದಾರೆ. ಅಭಿ ಯಹ ಕಾಯ್ದೆ ಹೇ ಜೋ ಜೋ ಮಾಯಾ ಕೆ ಹಾತ್ छोड़ परमात्मा के साथ लेते हैं तो माया फिर उनका पीछा नहीं छोड़ती, बहुत विघ्न डालती है. अब परमात्मा के सदके जो भी सहन करते हैं वो सभी भोगनी मीठी लगती है. वो हमें माइट और लाइट देते हैं. अब परमात्मा कहते, बच्चे बिगड़ी हुई तकदीर मैं बनाता हूँ, तो मैं तकदीर को बनाने वाला हूँ. ಬಾಬಾ ಮಮ್ಮ ಹೇಳ್ತಾ ಇದ್ದಾರೆ, ಈಗ ಯಾರು ಮಾಯೆಯ ಜೊತೆಯನ್ನು ಬಿಟ್ಟು ಪರಮಾತ್ಮನ ಜೊತೆಯಲ್ಲಿ ಬರ್ತಾರೋ ಅವ್ರಿಗೆ ಮಾಯೆ ಒಂದೇ ಸತಿ ಬಿಡುವುದಿಲ್ಲ.
ಮಾಯೆ ಹಿಂದೆ ಬೀಳ್ತಾನೆ ಇರುತ್ತೆ, ಕಷ್ಟ ಕೊಡ್ತಾನೆ ಇರುತ್ತೆ. ಆದರೂ ಯಾರು ಪರಮಾತ್ಮನ ಜೊತೆಯಲ್ಲಿರ್ತಾರೋ ಅವರಿಗೆ ಯಾವುದೇ ಕಷ್ಟ ಅಂತ ಅನ್ನಿಸೋದಿಲ್ಲ, ಅದು ಮಧುರವಾಗಿ ಸ್ವೀಕಾರ ಮಾಡ್ತಾರೆ. ಏಕೆಂದರೆ ಇಲ್ಲಿ ಶಿವಬಾಬಾವರ ಶಕ್ತಿ ಹಾಗೂ ಪ್ರಕಾಶ ಅವರಿಗೆ ಸಹಯೋಗ ಕೊಡ್ತಾನೇ ಇರುತ್ತೆ ಅಂತ ಹೇಳ್ತಾರೆ. ಲೈಟ್ ಮೈಟ್ ಬಾಬಾ ಅವರಿಗೆ ಕೊಡ್ತಾನೆ ಇರ್ತಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ಕೆಟ್ಟೋಗಿರುವಂಥ ಭಾಗ್ಯ ನಾನು ಬಂದು ಮಾಡ್ತೇನೆ, ನಾನು ಅದನ್ನು ಶ್ರೇಷ್ಠವಾಗಿ ಮಾಡ್ತೇನೆ ಅಂತ ಹೇಳ್ತಾರೆ. बाकी जो मनुष्य अपने आप विस्मृति करते वो अपनी तकदीर आपे ही बिगड़ते हैं, परंतु जो मनुष्य मेरे मिलनार्थ भोगते हैं उसके लिए जवाबदार मैं हूँ. ಯಾವ ಮಕ್ಕಳು ವಿಸ್ಮೃತಿಯಲ್ಲಿ ಹೋಗಿ ದುಃಖವನ್ನು ಅನುಭವಿಸ್ತಾರೋ ಅವರ ಅದೃಷ್ಟ ಕೆಟ್ಟಿದೆ ಅಂತ ಅರ್ಥ. ಆದರೆ ಯಾವ ಮಕ್ಕಳು ಜ್ಞಾನವನ್ನು ತಿಳಿದು ಭಾಗ್ಯವನ್ನು ಬೆಳಗಿಸ್ಕೊಂಡು ನನ್ನ ಹತ್ರ ಬರ್ತಾರೋ, ಬಂದ ಮೇಲೆ ನಿಮ್ಮ ಹತ್ರ ಯಾವುದೇ ವಿಘ್ನಗಳು ಬಂದರೂ ಕೂಡ ನಾನು ಜವಾಬ್ದಾರ ಆಗ್ತೀನಿ, ನಾನು ನಿಮ್ಮನ್ನು ಅದರಿಂದ ದೂರ ಮಾಡ್ತೀನಿ ಅಂತ ತಂದೆ ಹೇಳ್ತಿದ್ದಾರೆ. अब वो भी तब होगा जब ऐसे कहेंगे कि परमात्मा तेरी मेरी एक मर्जी हो, भले लाखों दुनिया वाले कुछ भी कहे, परंतु तुम्हें को पूरा निश्चय है कि हमको पढ़ाने वाला स्वयं परमात्मा है, मैंने उससे सौदा किया है, अब मैं किसकी परवाह रखूं. तभी तो कहेंगे परवाह रही पार ब्रह्म की वह मिलन गया. अब परमात्मा कहते हैं जो सिर्फ मेरी ही सुनते हैं और मुझे देखते हैं, ऐसी सीढ़ी पर जिसने पाँव रखे हैं उन्हों को बल माया की लहर हिलाएगी भी, परंतु जिनको पूरा निश्चय हो चुका है वो तो प्रभु का हाथ कभी नहीं छोड़ेगा. बाकी ऐसा ना ज़रा भी माया की उछल में आए, अपनी तकदीर की लकीर लगा देंगे. लकीर को बिगाड़ना और बनाना यह मनुष्य के हाथ में है. ಈಸಿಯಾಗಿ ಬಾಬಾ ಮಮ್ಮ ಹೇಳ್ತಾ ಇದ್ದಾರೆ, ಯಾರು ನನ್ನದೆಲ್ಲವನ್ನೂ ಕೂಡ ನಿನ್ನದೇ ಬಾಬಾ ಅಂತ ಹೇಳಿರ್ತಾರೋ, ಯಾರು ತಂದೆ ಕೈಯನ್ನು ಗಟ್ಟಿಯಾಗಿ ಇಟ್ಕೊಂಡಿರ್ತಾರೋ ಅವ್ರಿಗೆ ಮಾಯೆ ಬಂದು ಕದಲಿಸುತ್ತೆ, ಆದರೆ ಎಂದಿಗೂ ಕೂಡ ದೂರ ಮಾಡಲು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ನಿಶ್ಚಯ ಆಗಿಬಿಟ್ಟಿದೆ, ಆದ್ದರಿಂದ ಪ್ರಭುವಿನ ಕೈಯನ್ನು ಅವ್ರು ಎಂದಿಗೂ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಏನಾದರೂ ಒಂದು ಸ್ವಲ್ಪ ಅದು ನೀವು ಕದಲಿದ್ರಿ ಅಂತಂದರೆ ನಿಮ್ಮ ಭಾಗ್ಯಕ್ಕೆ ನೀವೇ ಗೆರೆ ಹಾಕಿಕೊಂಡಂಗೆ ಅಂತ ಹೇಳ್ತಿದ್ದಾರೆ. ಅದೃಷ್ಟವನ್ನು ತಯಾರು ಮಾಡಿಕೊಳ್ಳೋದು ಅಥವಾ ಕೆಡಿಸ್ಕೊಳ್ಳೋದು ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲೇ ಇದೆ. ನಮ್ಮ ಕೈಯನ್ನು ಶಿವಬಾಬಾರ ಕೈಯಲ್ಲಿ ಕೊಟ್ಟರೆ ಸೇಫ್, ಇಲ್ಲ ಅಂದರೆ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ. అచ్చా అంటే మమ్మ ఏం చెప్పారంటే, దుఃఖమును ఇచ్చేవారు తండ్రి కాదు, సుఖమును ఇచ్చేవారు తండ్రి. భాగ్యము రచించిన వారు తండ్రి అని అన్నప్పుడు దుఃఖమును ఎలా ఇవ్వగలరు? మీ కర్మల అనుసారంగానే మీరు కర్మ యొక్క ఫలాన్ని, శ్రేష్ఠ కర్మ చేస్తే సుఖాన్ని, భ్రష్ట కర్మ చేస్తే దుఃఖమును పొందుకుంటారు. ఇప్పుడు తండ్రి దుఃఖమును కూడా దూరం చేయడానికి చెప్తున్నారు. మీరు మీదంటూ ఏదైతే ఉందో అంతా నాకి అని మీరు ఇచ్చినప్పుడే మీ జవాబుదారిని నేను తీసుకుంటాను. మీకు మాయ రాదని కాదు, మాయ వస్తుంది, కదిలిస్తుంది, కానీ మీరు కదలరాదు. కదిలిది మీ అదృష్టానికి మీరే రేఖ వేసుకున్నట్లు. అలా మీరు వేసుకోకుండా సదాకాలికంగా తండ్రి చేతిలో చేయి వేసి నడిచినట్లయితే ఎప్పుడు మీ దగ్గరికి దుఃఖము రాదు అని అంటున్నారు. అచ్చా, ಓಂ ಶಾಂತಿ. ಇವತ್ತು ವಿಶೇಷವಾಗಿ ಬಾಬ್ದಾದ ಎಷ್ಟೊಂದು ವಿಶೇಷವಾಗಿರುವಂತಹ ಮಹಾವಾಕ್ಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಶಿವಬಾಬಾವರನ್ನು ಒಂದು ನಿಮಿಷ ನೆನಪು ಮಾಡೋ ಅಷ್ಟೊಂದು ಬಾಬಾ ಹೇಳ್ತಾರೆ, ಪ್ರಾಮಾಣಿಕ ಸೇವಾದಾರಿ ನಾನು ನಿಮಗೆ ಭಾಗ್ಯವನ್ನು ಕೊಡಲಿಕ್ಕೆ ಬಂದಿದ್ದೇನೆ, ಪಾಲನೆಯನ್ನು ಕೊಡಲಿಕ್ಕೆ ಬಂದಿದ್ದೇನೆ ಅಂತ ಬಾಬಾ ಹೇಳಿದ್ದಾರೆ ಇವತ್ತು ವಿಶೇಷವಾಗಿ. ಅದರಿಂದ ಒಂದು ನಿಮಿಷ ಬಾಬಾವನ್ನು ನೆನಪು ಮಾಡೋ.